ಸಾಹಿತ್ಯ ಸಂಘಟನೆ ಹುಟ್ಟಿದ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅದನ್ನು ನೆಲೆಯೂರುವಂತೆ ಮಾಡಿದಂತಹ ಇಬ್ಬರು, ಒಬ್ಬ ಸತೀಶ್ ಕುಲಕರ್ಣಿ, ಇನ್ನೊಬ್ಬ ಸರ್ಜು ಕಾಟ್ಕರ್. ಇವರಿಬ್ಬರು ಎಂಥ ಗೆಳೆಯರು ಅನ್ನೋದನ್ನು ನಾನು ವಿವರಿಸಬೇಕಾಗಿಲ್ಲ. ಎಷ್ಟೋ ಸಾರಿ ಇವ್ರ ಹೆಸರನ್ನು ಅವ್ರಿಗೆ, ಅವ್ರ ಹೆಸರನ್ನು ಇವ್ರಿಗೆ ಹೇಳೋದು ಉಂಟು. ಆಗ ಯೋಚನೆ ಮಾಡಬೇಕಾಗಿರೋ ನಾವ್ಯಾರೋ ಅಲ್ಲ, ಅವರವ್ರ ಕುಟುಂಬದರಷ್ಟೇನೆ. ಆದರೆ ಅಷ್ಟರ ಮಟ್ಟಿನ ಆತ್ಮೀಯರಾಗಿ ಈ ಭಾಗದ ಒಳಗಡೆ ಬಂಡಾಯ ಸಾಹಿತ್ಯ ಸಂಘಟನೆಯನ್ನು ನೆಲೆಯೂರುವಂತೆ ಮಾಡಿದಂತಹ ಗೆಳೆಯ ಸತೀಶ್ ಕುಲಕರ್ಣಿಯವರಿಗೆ ಅಭಿನಂದನೆ ಸಲ್ಲಿಸ್ತಿರೋ ಈ ಸಮಾರಂಭದಲ್ಲಿ ಭಾಗವಹಿಸೋದಿದೆಯಲ್ಲ, ಅದು ನನಗೆ ಅಭಿನಂದನೆ ಆದಷ್ಟು ಸಂತೋಷ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸಂತೋಷ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತು ಸಂತೋಷ ಪಟ್ಟಿದೆ ನನಗೆ. ಯಾರಿಗಾದರೂ ಪ್ರಶಸ್ತಿ ಬಂದಾಗ, ಯಾರಿಗಾದರೂ ಅಭಿನಂದನೆ ಆದಾಗ, ಅಥವಾ ಸನ್ಮಾನ ಏರ್ಪಡಿಸಿದಾಗ, ಯಾರಿಗಾದರೂ ಒಳ್ಳೆಯದಾದಾಗ ನಾವು ಆ ಸಂತೋಷವನ್ನು ಹಂಚಿಕೊಳ್ಳುವ ಗುಣ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ನಾನು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳ ನಡುವೆ ಸಹ ಇನ್ನೊಬ್ಬರಿಗೆ ಯಾರಿಗಾದರೂ ಒಳ್ಳೆಯದಾದಾಗ ಸಂತೋಷವನ್ನು ಹಂಚಿಕೊಳ್ಬೇಕು. ಅದು ಒಂದು ಪ್ರಜಾಸತ್ತಾತ್ಮಕವಾದ ಸಂತೋಷ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಈ ಅಭಿನಂದನೆ ಸಮಾರಂಭದಲ್ಲಿ ಭಾಗವಹಿಸಿದಾಗ ಅವರ ಅಭಿನಂದನೆ ನನ್ನ ಅಭಿನಂದನೆ ಅಂತ ನಾನು ತಿಳ್ಕೊಳ್ತೀನಿ ಅಂದರೆ ಅದು ಔಪಚಾರಿಕವಲ್ಲ, ವೇದಿಕೆ ಮೇಲೆ ಹೇಳ್ತಿರುವಂಥ ಮಾತು ಖಂಡಿತ ಅಲ್ಲವೇ ಅಲ್ಲ. ಅವರು ಈ 2 ತಿಂಗಳ ಹಿಂದೆಯೇ ನಾನು ಇಲ್ಲಿಗೆ ಬರಬೇಕು ಅಂತ ಅವರ ಸಂಕಲ್ಪ ಆಗಿತ್ತು. ಆ ಗೆಳೆಯನ ಈ ಸಮಾರಂಭದಲ್ಲಿ ಭಾಗವಹಿಸೋದಿದೆಯಲ್ಲ, ನಿಮಗೆ ಎಷ್ಟೆಲ್ಲ ಸಂತೋಷ ಆಗಿದೆಯೋ ಅಷ್ಟು ಸಂತೋಷ ಆಗಿದೆ. ಆ ಸಂತೋಷವನ್ನು ನಾವು ಹಂಚ್ಕೋತಿದ್ದೀವಲ್ಲ ನಾವೆಲ್ಲ ಸೇರಿ, ಇದು ಬಹಳ ಮುಖ್ಯ. ಯಾಕೆಂದರೆ ಯಾರಿಗಾದರೂ ಒಂದು ಸಂದರ್ಭ ಬಂದಾಗ ಸಂತೋಷ ಇದೆಯಲ್ಲ, ಅದೊಂದು ಅನುಭವ. ಅದು ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೇನೆ, ಅನುಭವವಾಗಬೇಕಾಗಿರೋ ಸಂತೋಷ ಇವತ್ತು ಮೌಲ್ಯ ಆಗಿದೆ ಅಂತ. ಮೌಲ್ಯ ಅಂದರೆ ಅದನ್ನು ಶೋಧಿಸಬೇಕು, ಹುಡುಕೊಂಡು ಹೋಗ್ಬೇಕು ಅದನ್ನು, ಮೌಲ್ಯವನ್ನು ನಾವು ನಿಜವಾಗೂ ಸಂಕಲ್ಪ ಸಿದ್ಧ ಮಾಡ್ತೀವೋ ಸಾರ್ಥಕಗೊಳಿಸ್ತೀವೋ ಗೊತ್ತಿರೋದಿಲ್ಲ. ಆದರೆ ಅದೊಂದು ಅನುಭವ ಆಗೋದಿದೆಯಲ್ಲ, ಅದು ಬಹಳ ಮುಖ್ಯ. ಅಂಥ ಅನುಭವವನ್ನು ಈ ಮಂಟಪದಲ್ಲಿ ಕೂತಿರುವಂಥ ನೀವೆಲ್ಲ ವ್ಯಕ್ತಪಡಿಸಿದ್ದೀರಿ. ಹಾಗಾಗಿ ನಿಮ್ಮನ್ನೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ನನಗೆ 1-2 ನೆನಪುಗಳನ್ನು ಹೇಳಿ ಮುಂದಿನ ಮಾತಿಗೆ ಬರೋಕ್ಕೆ ಇಷ್ಟಪಡ್ತೇನೆ. ಇದೇ ಸಭಾಂಗಣದಲ್ಲಿ ನಮ್ಮ ಸತೀಶ್ ಕುಲಕರ್ಣಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿದ್ದಾಗ, ಅಂದರೆ ಈ ಸಭಾಂಗಣದಲ್ಲಿ ಆಗಿದ್ದರು ಅಂತ ಅಲ್ಲ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿದ್ದಾಗ ಈ ಸಭಾಂಗಣದಲ್ಲಿ ನನ್ನ ಬಗ್ಗೆ 1 ದಿನದ ವಿಚಾರ ಸಂಕಿರಣವನ್ನು ಅವರು ವ್ಯವಸ್ಥೆ ಮಾಡಿದರು. ಸೊ ಆ ನೆನಪುಗಳು ನನಗೆ ಬರ್ತಾಯಿದೆ. ಅಷ್ಟರ ಮಟ್ಟಿಗೆ ಪ್ರೀತಿ, ನನ್ನ ಬಗ್ಗೆ ಇರೋವಂಥ ಪ್ರೀತಿ. ಅದಷ್ಟೇ ಅಲ್ಲ, ಈಗ ಒಂದು 28 ವರ್ಷಗಳ ಹಿಂದೆ ನನ್ನನ್ನು ಕುರಿತು ಮೊಟ್ಟ ಮೊದಲು ಕವನ ಬರೆದ ವ್ಯಕ್ತಿ ಅಂದರೆ ಸತೀಶ್ ಕುಲಕರ್ಣಿ. ಈಗ ಅವ್ರಿಗೆ ನೆನಪಿದೆ ಅಂದ್ಕೊಂಡಿದ್ದೀನಿ. ತುಮಕೂರಿಗೆ ನಮ್ಮ ಸ್ನೇಹಿತರು ಕರೆದಿದ್ದರು, ನನ್ನ ಬಗ್ಗೆ ಒಂದು ವಿಚಾರ ಸಂಕಿರಣ ಮಾಡಿ ಅಲ್ಲೊಂದು ಕವಿಗೋಷ್ಠಿ ಮಾಡಿ ಇವರನ್ನು ಕರೆದಿದ್ದರು. ಈಗ ನನ್ನ ಬಗ್ಗೆ ಒಂದು 27-28 ಕವಿತೆಗಳು ಬರೆದಿದ್ದಾರೆ ಯಾರ್ಯಾರನ್ನು. ಆದರೆ ಮೊಟ್ಟ ಮೊದಲು ನನ್ನ ಬಗ್ಗೆ ಒಂದು ಕವಿತೆಯನ್ನು ಬರೆಯೋದರ ಮುಖಾಂತರವಾಗಿ ಆ ಕಾವ್ಯ ಸಂತೋಷವನ್ನು ಹಂಚಿಕೊಂಡಂತಹ ಒಬ್ಬ ಅಂತರಂಗದ ಅಂತಃಕರಣದ ವ್ಯಕ್ತಿ ಅಂದರೆ ಸತೀಶ್ ಕುಲಕರ್ಣಿ. ಹಾಗಾಗಿ ಈ ಸಮಾರಂಭದಲ್ಲಿ ಭಾಗವಹಿಸೋಕ್ಕೆ ಆಗುವ ಸಂತೋಷಗಳಲ್ಲಿ ಅದು ಒಂದು. ಇದು ನನ್ನ ಮತ್ತು ಅವರ ವೈಯಕ್ತಿಕವಾಗಿರುವಂತಹ ಒಂದು ಸಂಬಂಧ. ಸತೀಶ್ ಕುಲಕರ್ಣಿ ಯಾವ ರೀತಿಯ ಕವಿ, ಅದನ್ನು ಈಗಾಗಲೇ ಕಟ್ಟುವ ಕವಿ ಅಂತ ಅಭಿನಂದನಾ ಗ್ರಂಥವನ್ನು ನೀವು ಕಟ್ಟಿಕೊಟ್ಟಿದ್ದೀರಿ. ಅದು ಕಟ್ಟುವ ಕವಿ ಅನ್ನೋದನ್ನು ಕಟ್ಟಿರೋದು ಅಂತಲೇ ನಾನು ಭಾವಿಸ್ಕೊಂಡಿದ್ದೀನಿ. ಅದನ್ನು ಧರಣಿದೇವಿ ಮಾಲ್ಗತ್ತಿಯವರಿಗಾಗಲೇ ಬಿಡುಗಡೆ ಮಾಡಿದ್ದಾರೆ, ಅಥವಾ ನನ್ನ ಭಾಷೆಯಲ್ಲಿ ಹೇಳೋದಾದರೆ ಜನಾರ್ಪಣೆ ಮಾಡಿದ್ದಾರೆ ಅದನ್ನು. ಸೊ ಅದರ ಸಂಪಾದಕರು ಹೇಳ್ತಾಯಿದ್ರು, ಯಾರೋ ನಾವು ಲೇಖನ ಕಳಿಸ್ತೀವಿ ಅಂತ ಅಂದಾಗ ಭಾಳ ಕಷ್ಟ ಆಯಿತು, 75ಕ್ಕೆ ಸೀಮಿತಗೊಳಿಸಿದ್ದೀವಿ ಅಂತ. ಅದು ಅವರ ನಿರ್ಣಯ, ಅದರ ಬಗ್ಗೆ ನನ್ನ ಆಕ್ಷೇಪ ಇಲ್ಲ. ಆದರೆ ಅವರು 75ಕ್ಕೆ ಸತೀಶ್ ಕುಲಕರ್ಣಿ ಸೀಮಿತವಾಗಲ್ಲ. 76 ಆಗ್ತಾರೆ, 78 ಆಗ್ತಾರೆ, 80 ಆಗ್ತಾರೆ, 100 ಆಗ್ತಾರೆ. ಆದ್ದರಿಂದ ಒಂದು 100 ಲೇಖನ ಹಾಕಿದ್ರೂ ಭಾಳ ಸಂತೋಷನೇ ಆಗೋದು ಅಂತ ನಾನು ಅಂದ್ಕೊಳ್ಳೋಕೆ ಇಷ್ಟಪಡ್ತೇನೆ. ಇರಲಿ, ಅದು ಬೇರೆ ವಿಷಯ. ಸತೀಶ್ ಕುಲಕರ್ಣಿ ಅಂದರೆ ಏನು, ಈ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆಗೆ ಅವರ ಗೆಳೆಯನೇ ಸರ್ಜು ಕಾಟ್ಕರ್ ಒಂದು ಪದ್ಯದಲ್ಲಿ ಉತ್ತರ ಹುಡುಕಿದ್ದಾರೆ. ಆ ಮಾತುಗಳಿಂದಲೇ ನನ್ನ ಅಧಿಕೃತವಾದ ಭಾಷಣನ ಆರಂಭ ಮಾಡೋಕ್ಕೆ ಇಷ್ಟಪಡ್ತೇನೆ. ಬೇರೆಯವರು ಮಾತಾಡಬೇಕಾಗಿದೆ ಅನ್ನುವಂಥ ಪರಿಜ್ಞಾನವನ್ನು ಇಟ್ಟುಕೊಂಡು ನಾನು ಯಾವಾಗ ಮುಗಿಸ್ಬೇಕು ಅನ್ನುವಂಥ ತೀರ್ಮಾನವನ್ನು ನಾನೇ ತಗೊಳ್ತೇನೆ. ಅದರಿಂದ ಯಾರಿಗೂ ಬೇಜಾರು ಮಾಡಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸತೀಶ್ ಕುಲಕರ್ಣಿ ಕುರಿತು ಸರ್ಜು ಕಾಟ್ಕರ್ ಹೀಗೆ ಬರೀತಾರೆ, ನೀನು ಬಂಡಾಯದ ಕೈ ಹಿಡಿದೆಯೋ, ನಿನ್ನ ಬಂಡಾಯ ಕೈ ಹಿಡಿಯಿತೋ,
ಯಾವತ್ತೂ ನೀನು ದೇವರೆದುರು ನಿಲ್ಲಲಿಲ್ಲ, ಕೈ ಮುಗಿಯಲಿಲ್ಲ. ಜನಿವಾರ ಕಿತ್ತೆಸೆದು ಆಕಾಶ ಭೂಮಿಯ ಒಂದು ಮಾಡಿದೆ, ದಲಿತ ಕೇರಿ ಕೇರಿ ಅಡ್ಡಾಡಿದೆ, ಬ್ರಾಹ್ಮಣ್ಯಕ್ಕೆ ಬೆಂಕಿ ಹಚ್ಚಿ ಮನುಷ್ಯತ್ವದ ಹಿರಿಮೆ ಮೆರೆದೆ. ಇದು ಸತೀಶ್ ಕುಲಕರ್ಣಿಯವರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತಹ ಸರ್ಜು ಕಾಟ್ಕರ್ ಕಟ್ಟಿಕೊಟ್ಟಂತಹ ಒಂದು ಕವಿತೆಯ ಒಂದು ಭಾಗ ಇದು. ಅಲ್ಲಿ ಜಾತಿ, ಯಾವುದೋ ಒಂದು ಜಾತಿಯನ್ನು ವಿರೋಧಿಸಿದ್ರು ಅಂತ ತಪ್ಪು ತಿಳ್ಕೊಬಾರ್ದು, ಅದನ್ನು ಮುಂದೆ ಹೇಳ್ತೇನೆ. ಇದು ಅವ್ರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದ್ದು. ಅವ್ರ ಕವಿತೆ ಹೇಗಿದೆ ಅನ್ನೋದನ್ನು ಸರ್ಜು ಕಾಟ್ಕರೇ ಹೇಳ್ತಾರೆ. ಬಹುಶಃ ಅವರ ಅಭಿನಂದನಾ ನುಡಿಯ ಕೆಲವು ಭಾಗ ನಾನು ಕಿತ್ಕೊಳ್ತಿದ್ದೀನಿ, ಅವರು ಬೇಜಾರು ಮಾಡ್ಕೋಬಾರ್ದು. ಅವರು ಕವಿತೆಗಳಿಗೆ ಕಾಮನ ಬಿಲ್ಲನ್ನು ಮುಡಿಸಿ ಹೊಸ ಕನಸುಗಳಿಗೆ ಬಣ್ಣ ತುಂಬಿದೆ. ಇದು ಸತೀಶ್ ಕುಲಕರ್ಣಿಯವರ ಕವಿತೆ. ಕವಿತೆಗಳಿಗೆ ಕಾಮನ ಬಿಲ್ಲು ಇದೆಯಲ್ಲ, ಅದನ್ನು ಮುಡಿಸ್ತಾರೆ, ಹೊಸ ಕನಸುಗಳಿಗೆ ಬಣ್ಣ ತುಂಬ್ತಾರೆ ಅಂತ. ಅವರ ಮೊದಲ ಭಾಗ ಇದೆಯಲ್ಲ, ಯಾಕೆ ಮುಖ್ಯ ಅಂತ ಅಂದರೆ ಅದು ಸತೀಶ್ ಕುಲಕರ್ಣಿಯವರ ಅಪವರ್ಗೀಕರಣದ ಪ್ರಕ್ರಿಯೆಯ ಒಂದು ಪ್ರತೀಕ. ಸರ್ಜು ಕಾಟ್ಕರ್ ಹೇಳಿದ್ದು, ಅವರು ಬ್ರಾಹ್ಮಣ್ಯವನ್ನು ಬಿಟ್ಟರು, ಜನಿವಾರ ಕಿತ್ತಾಕಿದರು ಅಂದರೆ ಯಾವುದೋ ಒಂದು ಜಾತಿಯನ್ನು ವಿರೋಧ ಮಾಡಿದರು ಅಂತಲ್ಲ. ಮೇಲ್ವರ್ಗ ಮತ್ತು ತಳವರ್ಗಗಳು ನಮ್ಮಲ್ಲಿ ಇದ್ದೇ ಇವೆ. ನಮ್ಮಲ್ಲಿ ಜಾತಿ ಇದೆ, ಜಾತಿ ಇಲ್ಲ ಅಂತ ಹೇಳೋದು, ಇಲ್ಲ ಅಂತ ಹೇಳೋರೆಲ್ಲ ಜಾತಿ ಅನುಸರಿಸ್ತಿರ್ತಾರೆ. ಅದೇ ವಿಪರ್ಯಾಸ ಈ ಸಂದರ್ಭದ ಒಳಗಡೆ. ಆದರೆ ಜಾತಿ ಒಂದು ಸಾಮಾಜಿಕ ವಾಸ್ತವ ಅದು. ಆದರೆ ಜಾತಿವಾದವಾದರೆ ಅಪಾಯಕಾರಿ. ನಮ್ಮಲ್ಲಿ ಅನೇಕ ಧರ್ಮಗಳಿವೆ, ಧರ್ಮಗಳನ್ನು ನಂಬಿದವರಿದ್ದಾರೆ. ಅದರ ತಪ್ಪು ಸರಿಗಳ ಚರ್ಚೆ ಬೇರೆ. ಆದರೆ ಧರ್ಮಗಳಿದೆ, ಒಬ್ಬೊಬ್ಬರು ಒಂದೊಂದು ಧರ್ಮ ನಂಬ್ತಾರೆ. ನಮ್ಮ ಸಂವಿಧಾನ ಅವರವರ ಧರ್ಮವನ್ನು ನಂಬುವ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಇದು. ಆದರೆ ಧರ್ಮ ಧಾರ್ಮಿಕ ಮೂಲಭೂತವಾದರೆ ಅಪಾಯಕಾರಿ. ಜಾತಿ ಸಾಮಾಜಿಕ ವಾಸ್ತವವಾಗುವ ಬದಲು ಜಾತಿವಾದವಾದರೆ ಅಪಾಯಕಾರಿ. ಧರ್ಮ ಕೇವಲ ಭಕ್ತಿಯ ನೆಲೆಯಲ್ಲಿ ನಿಲ್ಲದೆ, ಭಕ್ತಿ ಇದೆಯಲ್ಲ ಅದು ಅದ್ಭುತವಾದಂಥ ಒಂದು ಕಲ್ಪನೆ. ಅದು ಭಕ್ತಿ ಖಾಸಗಿಯಾದದ್ದು ಭಕ್ತಿ ಅನ್ನೋದು. ಆದರೆ ಈ ಖಾಸಗಿ ಭಕ್ತಿಯನ್ನು ಬಹಿರಂಗ ಮಾಡಿಬಿಟ್ಟು ಭಕ್ತಿಯನ್ನು ಬೀದಿಗೆ ತಂದು ಧರ್ಮವನ್ನು ಧಾರ್ಮಿಕ ಮೂಲಭೂತವಾದವನ್ನಾಗಿ ಮಾಡಿದರೆ ಅದು ಅಪಾಯಕಾರಿ. ಇಲ್ಲಿ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮಲ್ಲಿ ಮೇಲ್ಜಾತಿ ಮೇಲ್ವರ್ಗ ಇದೆ, ತಳಜಾತಿ ಮತ್ತು ತಳವರ್ಗಗಳಿವೆ. ಆದರೆ ಯಾರು ಮೇಲ್ವರ್ಗಕ್ಕೆ ಸಂಬಂಧಪಟ್ಟವರು ಇರ್ತಾರೋ ಈ ಸಮಾಜವನ್ನು ಅವಲೋಕಿಸ್ತಾ ನನ್ನ ವರ್ಗದವರು ಇಲ್ಲೇನೋ ಮಾಡಿದ್ದಾರೆ, ಇದು ಸರಿಯಾದದ್ದಲ್ಲ ಅಂತ ಅನ್ನಿಸಿದಾಗ ಅವರು ಅಪವರ್ಗೀಕರಣಗೊಳ್ತಾರೆ. ಆ ಅಪವರ್ಗೀಕರಣದ ಪ್ರಕ್ರಿಯೆನೇ ಇವರು ಜನಿವಾರವನ್ನು ಕಿತ್ತಾಕಿದ್ದು ಮತ್ತು ದಲಿತ ಕೇರಿಗಳಲ್ಲಿ ಅಡ್ಡಾಡಿದ್ದು, ಪ್ರಗತಿಪರವಾದಂಥ ವಿಚಾರಧಾರೆಯನ್ನು ಪ್ರಸಾರ ಮಾಡೋದಕ್ಕಾಗಿ ಪ್ರಯತ್ನ ಮಾಡಿದ್ದು, ಬಂಡಾಯದ ಕವಿಯಾದದ್ದು. ಈ ಅಪವರ್ಗೀಕರಣ ಅನ್ನೋದು ಪಾಪ ಪ್ರಜ್ಞೆಯಿಂದ ಬರುತ್ತೆ. ಮತ್ತು ತಳ ಸಮುದಾಯಗಳಿದಾವಲ್ಲ, ಅವು ಜಾಗೃತ ಪ್ರಜ್ಞೆ ಬಹಳ ಮುಖ್ಯ. ಯಾವುದೇ ಒಂದು ಸಮಾಜ ಬದಲಾಗಬೇಕಾದ್ರೆ, ಒಂದು ದೇಶ ಬದಲಾಗಬೇಕಾದ್ರೆ ಬಹಳ ಮುಖ್ಯವಾದದ್ದು ಏನು ಅಂತ ಅಂದರೆ, ಮೇಲ್ವರ್ಗಗಳಿಗೆ ಪಾಪ ಪ್ರಜ್ಞೆ ಬರಬೇಕು, ತಳವರ್ಗಗಳಿಗೆ ಜಾಗೃತ ಪ್ರಜ್ಞೆ ಬರಬೇಕು. ಅಂಬೇಡ್ಕರ್ ಅವರು ಮಹಾಡ್ ಸತ್ಯಾಗ್ರಹ ಅಂತ ಏನು ಮಾಡಿದರು, ಬಹಳ ದೊಡ್ಡ ಸತ್ಯಾಗ್ರಹ ಅದು. ಆ ಸತ್ಯಾಗ್ರಹವನ್ನು ಮಾಡಿದಾಗ ಅವರಲ್ಲಿ ಸಹಸ್ರ ಬುದ್ಧಿ ಮುಂತಾದಂತಹ ಹುಟ್ಟಿನಿಂದ ಬ್ರಾಹ್ಮಣರಾದಂಥವರು ಅದರಲ್ಲಿ ಭಾಗವಹಿಸಿದರು. ಇದನ್ನು ಮರಿತಾ ಹೋಗ್ತೀವಿ ನಾವು. ಅಂದರೆ ಅಂಬೇಡ್ಕರ್ ಅವರಿಗೆ ಆ ಕಲ್ಪನೆ ಇತ್ತು, ನಾವು ಶೋಷಿತರಾಗಿರತಕ್ಕಂಥ ಸಮುದಾಯಗಳ ಪರವಾಗಿ ಇರುವ ಸಂದರ್ಭದಲ್ಲಿ ಏನೇನೆ ಯಾರ್ಯಾರು ಶೋಷಿತರ ಪರವಾಗಿರ್ತಾರೋ ಅವರನ್ನು ಒಳಗೊಳ್ಳಬೇಕು ಅನ್ನುವಂಥ ಒಂದು ಪ್ರಜ್ಞೆ ಅಂಬೇಡ್ಕರ್ ಅವರಿಗಿತ್ತು. ಹಾಗಾಗಿ ಅಂಬೇಡ್ಕರ್ ಅವರ ಜೊತೆ ಅನೇಕರು ಭಾಗವಹಿಸ್ತಾರೆ. ಅಂಬೇಡ್ಕರ್ ಇದ್ದಾರಲ್ಲ, ಅಂಬೇಡ್ಕರ್ ಒಬ್ಬ ಜಾಗೃತ ಪ್ರಜ್ಞೆಯ ಪ್ರತೀಕ. ನನಗೆ ಈ ಮಾತುಗಳನ್ನು ಹೇಳೋ ಸಂದರ್ಭದಲ್ಲೆಲ್ಲ ನೆನಪಿಗೆ ಬರ್ತಕ್ಕಂಥದ್ದು ಗಾಂಧಿ ಮತ್ತು ಅಂಬೇಡ್ಕರ್ ಈ ಅಪವರ್ಗೀಕರಣದ ಬಗ್ಗೆ ಹೇಳುವಾಗ. ಗಾಂಧೀಜಿಯವರು, ನೀವು ಗೊತ್ತಿದೆ ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಹೇಗಿದ್ದರು ಅಂತ, 3 ಪೀಸ್ ಸೂಟ್ ಫುಲ್ ಸೆಟ್ ಹಾಕ್ತಾಯಿದ್ರು. ಅಂಬೇಡ್ಕರ್ ಅವರು ಹುಟ್ಟಿದ ನೆಲೆ ಇದೆಯಲ್ಲ ಅದು ಅರೆಬೆತ್ತಲೆಯ ಜಗತ್ತು, ಬಟ್ಟೆ ಹಾಕ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಜಗತ್ತು. ಅರೆಬೆತ್ತಲೆಯ ಜಗತ್ತಿನಿಂದ ಅಂಬೇಡ್ಕರ್ ಅವರು ಬರ್ತಾರೆ. ಆದರೆ ಗಾಂಧೀಜಿಯವರು ಹಾಗಲ್ಲ, ಫುಲ್ ಸೂಟ್ ಜಗತ್ತಿನಿಂದ ಬರ್ತಾರೆ ಅವರು. ಆದರೆ ಬರ್ತಾ ಬರ್ತಾ ಏನಾಯಿತು, ಫುಲ್ ಸೂಟ್ ಧರಿಸಿದಂತಹ ಗಾಂಧೀಜಿ ಅರೆಬೆತ್ತಲೆಯಾದರು. ಅರೆಬೆತ್ತಲೆಯ ಜಗತ್ತಿನಿಂದ ಬಂದಂತಹ ಅಂಬೇಡ್ಕರ್ ಫುಲ್ ಸೂಟ್ ಧರಿಸಿದರು. ಈ ಚಾರಿತ್ರಿಕ ಪ್ರಕ್ರಿಯೆ ಇದೆಯಲ್ಲ, ಇದು ಬಹಳ ಮುಖ್ಯವಾದ್ದು. ಇದೊಂದು ಚಾರಿತ್ರಿಕ ಪ್ರಕ್ರಿಯೆ. ಇದರಲ್ಲಿ ಯಾವುದು ಪರ ವಿರೋಧದ ಬಗ್ಗೆ ಮಾತಾಡ್ತೀನಿ ನಾನು, ಪರ ವಿರೋಧ ಅಲ್ವೇ ಅಲ್ಲ. ಇಬ್ಬರದು ಸಮ್ಮತವಾಗಿರುವಂಥ ಒಂದು ಚಾರಿತ್ರಿಕ ಪ್ರಕ್ರಿಯೆ. ಮೇಲ್ವರ್ಗಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ
ತನ್ನ ಫುಲ್ ಸೂಟನ್ನು ಕಿತ್ತಾಕಿ ಸಾಮಾನ್ಯ ಜನರ ಜೊತೆಯಲ್ಲಿರ್ತೇನೆ, ಅದರ ಸಂಕೇತವಾಗಿರ್ತೇನೆ ಅಂತ ಅರೆಬೆತ್ತಲೆ ಜಗತ್ತಿಗೆ ಬರೋದು. ಅರೆಬೆತ್ತಲೆ ಸಮಾಜದಿಂದ ಬಂದಂಥ ವ್ಯಕ್ತಿ ತನ್ನ ಜನ ಮೇಲಕ್ಕೆ ಬರಬೇಕು, ತನ್ನ ಸಮುದಾಯ ಜಾಗೃತಗೊಳ್ಬೇಕು, ನಾವು ಎಲ್ಲರಂತೆ ಆಗಬೇಕು, ನನಗೊಂದು ಸ್ವಾಭಿಮಾನ ಇರಬೇಕು ಅಂತ ಫುಲ್ ಸೂಟ್ ಹಾಕ್ಕೊಳ್ಳೋದಿದೆಯಲ್ಲ, ಫುಲ್ ಸೂಟ್ ಅದು ಬಟ್ಟೆಯಲ್ಲ, ಅದು ಸ್ವಾಭಿಮಾನ. ಅದು ಫುಲ್ ಸೂಟ್ ಬಟ್ಟೆ ಅಲ್ಲ, ಅದೊಂದು ಜಾಗೃತ ಪ್ರಜ್ಞೆ. ಅದು ಗಾಂಧೀಜಿ ಕಾಡಿಸಿದ್ದು ಪಾಪ ಪ್ರಜ್ಞೆ. ಅಂದರೆ ಈ ಪಾಪ ಪ್ರಜ್ಞೆ ಮತ್ತು ಜಾಗೃತ ಪ್ರಜ್ಞೆಗಳು ಒಂದುಗೂಡ್ದಾಗಲೇನೆ ಯಾವುದಾದ್ರೂ ಒಂದು ಸಮಾಜದ ಬದಲಾವಣೆ ಆಗೋಕ್ಕೆ ಸಾಧ್ಯ. ಅದು ಒಳಗೊಳ್ಳುವಿಕೆಯಿಂದ ಮಾತ್ರ ಆಗೋಕ್ಕೆ ಸಾಧ್ಯ. ಇಷ್ಟು ಮಾತುಗಳನ್ನು ನನ್ನಿಂದ ಆಡಿಸಿದ್ದು ಯಾವುದು ಅಂತಂದರೆ, ಸತೀಶ್ ಕುಲಕರ್ಣಿಯವರ ಬಗೆಗೆ ಸರ್ಜು ಕಾಟ್ಕರ್ ಬರೆದಂತಹ ನೈಜವಾದ ವಾಸ್ತವಿಕವಾಗಿರ್ತಕ್ಕಂಥ ಪದ್ಯದ ಸಾಲುಗಳು. ಅದರಿಂದ ಸತೀಶ್ ಕುಲಕರ್ಣಿ ಹೀಗೆ ತನ್ನ ವರ್ಗವನ್ನು ಬಿಟ್ಟು ತಳ ಸಮುದಾಯಗಳ ಜೊತೆ ಗುರುತಿಸ್ಕೊಳ್ಳೋದ್ರ ಮುಖಾಂತರವಾಗಿ ಸಮಾಜ ಬದಲಾವಣೆಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರೇರಕ ಶಕ್ತಿಯಾದದ್ದಿದೆಯಲ್ಲ, ಅದು ಬಹಳ ಮುಖ್ಯವಾದದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತು ನಮ್ಮ ಸಮಾಜಕ್ಕೆ, ದೇಶಕ್ಕೆ ಬೇಕಾಗಿರೋದು ಅದೇನೇನೆ. ಹುಟ್ಟಿನ ಕಟ್ಟುಗಳನ್ನು ಕಿತ್ತೆಸೆದು ಶೋಷಿತರ ಕಟ್ಟುಗಳನ್ನು ಬಿಡಿಸಬೇಕಾಗಿದೆ. ಹುಟ್ಟಿನ ಕಟ್ಟುಗಳನ್ನು ಕಿತ್ತೆಸಬೇಕಾಗಿದೆ, ಶೋಷಿತರ ಕಟ್ಟುಗಳನ್ನು ಬಿಡಿಸಬೇಕಾಗಿದೆ. ಇದೇ ನಿಜವಾದ ಬಂಡಾಯ. ಬಂಡಾಯ ಅಂದರೆ ಹೊಡಿ ಬಡಿ ಕಡಿ ಅಲ್ಲ. ಬಂಡಾಯ ಅನ್ನೋದಿದೆಯಲ್ಲ, ಹೊಡಿ ಬಡಿ ಬಂಡಾಯ ಅಂತ ಹೆಸರು ಕೇಳಿದ ಕೂಡಲೇ ಇದೇನೋ ಭಾಳ ಬೇರೆದಪ್ಪ ಅಂದ್ಕೋತಾರೆ. ಹಾಗಲ್ಲ. ಒಂದು ತಕ್ಷಣ ನನಗೊಂದು ನೆನಪು ಬರ್ತಿದೆ. ಈ ಗುಂಡೂರಾಯರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸಂಸ್ಕೃತವನ್ನು ಅವರು 3ನೇ ಭಾಷೆಯಿಂದ 1ನೇ ಭಾಷೆಗೆ ಮತ್ತೆ ವರ್ಗಾಯಿಸಿದರು. ದೇವರಾಜ ಅರಸು ಅವರು 1ನೇ ಭಾಷೆಯಿಂದ 3ನೇ ಭಾಷೆಗೆ ಹಾಕಿದ್ರು ಅದನ್ನು. ಆಗ ನಾವು ಬಂಡಾಯ ಸಾಹಿತ್ಯ ಸಂಘಟನೆಯಿಂದ ಕನ್ನಡ ಹೋರಾಟ ವಾರ ಅಂತ ಬೆಂಗಳೂರಿನಲ್ಲಿ 1 ವಾರದ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಏರ್ಪಡಿಸಿದ್ವಿ ಸ್ನೇಹಿತರು. ದೇವರಾಜ ಅರಸುನೇ ಉದ್ಘಾಟನೆ ಕರೆಯೋಕ್ಕೆ ಹೋದೆ. ಅವ್ರು ಕೇಳಿದ್ರಲ್ಲಪ್ಪ ಬಂಡಾಯ ಬಂಡಾಯ ಅಂತಿರಲ್ಲ, ಏನಪ್ಪ ಬಂಡಾಯ ಅಂದರು. ನಾನು ಅವ್ರಿಗೆ ಹೇಳಿದೆ, ಸರ್ ನಾನು ಸಾಹಿತ್ಯದ ಭಾಷೆಯಲ್ಲಿ ಹೇಳೋ, ಹೇಗೆ ಹೇಳಲಿ ಸರ್ ಅಂದರು. ಅಯ್ಯೋ ನಿಮ್ಮ ಸಾಹಿತ್ಯದ ಭಾಷೆಯಲ್ಲಿ ಹೇಳಿದ್ರೆ ನನಗೇನು ಅರ್ಥ ಆಗುತ್ತೆ, ನನಗೆ ಅರ್ಥ ಆಗಂಗೆ ಹೇಳಪ್ಪ ಅಂದರು. ನಾನು ಅವ್ರಿಗೆ ಹೇಳಿದೆ, ಸರ್ ನೀವು ರಾಜಕಾರಣದಲ್ಲಿ ಏನು ಮಾತಾಡ್ತೀರೋ ಅದನ್ನು ನಾವು ಸಾಹಿತ್ಯದಲ್ಲಿ ಮಾತಾಡ್ತೀವಿ ಅಂದೆ. ಅದರ ಅರ್ಥ ಅಂದರು, ಹಿಂದುಳಿದ ವರ್ಗದ ಪರವಾಗಿರಬೇಕು ಅಂತೀರಿ, ದಲಿತರ ಪರವಾಗಿರಬೇಕು ಅಂತೀರಿ, ತಳ ಸಮುದಾಯದ ಪರವಾಗಿರಬೇಕು ಅಂತೀರಿ, ಅಲ್ಪಸಂಖ್ಯಾತರ ಪರವಾಗಿರಬೇಕು ಅಂತೀರಿ, ಸಾಮಾಜಿಕ ಕಾಳಜಿ ಮುಖ್ಯ ಅಂತೀರಿ. ನಾವು ಅದನ್ನೇ ಸಾಹಿತ್ಯದಲ್ಲಿ ಹೇಳ್ತೀವಿ. ದಂತಗೋಪುರದಲ್ಲಿ ಕೂತ್ಕೋಬೇಡಿ, ಯಾರ್ಯಾರು ಶೋಷಿತರು ಅವ್ರ ಪರವಾಗಿ ಬನ್ನಿ ಅಂತೀವಲ್ಲ, ಅದೇ ಬಂಡಾಯ ಸರ್ ಅಂದೆ. ಅವಾಗ ತಕ್ಷಣ ನಾನು ಬರ್ತೀನಪ್ಪ ಅಂದರು. ಅಷ್ಟೇ ಅಲ್ಲ, ಅದರ ಸಾಹಿತ್ಯ ತಂದುಕೊಡು ಅಂತ ಹೇಳಿ ತಂದುಕೊಟ್ಟ ಮೇಲೆ ಆ ಸಮಾರಂಭದ ಉದ್ಘಾಟನೆಗೆ ಬಂದಾಗ ಓದ್ಕೊಂಡು ಬಂದಿದ್ದೆ. ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಪ್ರಸಂಗ ನೆನಪಿಗೆ ಬಂತು ನನಗೆ. ಬಂಡಾಯ ಎನ್ನುವುದು ಹೊಡಿ ಬಡಿ ಕಡಿ ಅಲ್ಲ. ಸತೀಶ್ ಕುಲಕರ್ಣಿ ನೋಡಿರಿ ಯಾರಾದರೂ ಹೊಡಿತಾರೆ ಅಂತ ಅನಿಸುತ್ತಾ ನಿಮಗೆ? ಇಲ್ಲ, ಅಂತಃಕರಣದ ವ್ಯಕ್ತಿ ಅವರು. ಅಂದರೆ ಬಂಡಾಯಕ್ಕೂ ಒಂದು ಅಂತಃಕರಣ ಇದೆ. ನಾನು ಬರೆದಿದ್ದೆ ಇತ್ತೀಚೆಗೆ, ಬಂಡಾಯಕ್ಕೆ ಭಾವಕೋಶ ಇದೆ, ಇರಬೇಕು ಅಂತ. ಬಂಡಾಯಕ್ಕೂ ಒಂದು ಭಾವಕೋಶ ಇರುತ್ತೆ. ಭಾವಕೋಶ ಇಲ್ಲದೇ ಇದ್ದರೆ ಯಾರೂ ಮನುಷ್ಯರಾಗೋದಿಲ್ಲ ಅಂತ ನಂಬಿದಂಥವ್ನು ನಾನು. ಅಂತಹ ಭಾವಕೋಶದಿಂದ ಹುಟ್ಟಿನ ಕಟ್ಟುಗಳನ್ನು ಕಿತ್ತೆಸೆದು ಶೋಷಿತರ ಕಟ್ಟುಗಳನ್ನು ಬಿಡಿಸಬೇಕು ಅಂತ ಹೇಳಿ ತನ್ನ ಜೀವನದುದ್ದಕ್ಕೂ ಪ್ರೇರಕ ಶಕ್ತಿಯಾಗಿ ದುಡಿತಾ ಬಂದಂಥವರು ಗೆಳೆಯ ಸತೀಶ್ ಕುಲಕರ್ಣಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವರು ನಾಟಕಗಳನ್ನು ಬರೆದಿದ್ದಾರೆ, ನಿಜ. ನಾಟಕ ಬರೆದಿದ್ದಾರೆ, ನಾಟಕ ಆಡಿಸಿದ್ದಾರೆ, ನಟರಾಗಿ ಅಭಿನಯಿಸಿದ್ದಾರೆ. ಆದರೆ ಅವೆಲ್ಲವನ್ನು ಮೀರಿ ನನಗೆ ಸತೀಶ್ ಕುಲಕರ್ಣಿ ಕವಿನೇ. ಕವಿ ಅನ್ನೋದೇ ಬಹಳ ಮುಖ್ಯ. ಆ ಕವಿ ಮನಸ್ಸಿನ ವ್ಯಕ್ತಿ ಅಷ್ಟೇ ಅಲ್ಲ, ನಿಜವಾದ ಅರ್ಥದಲ್ಲಿ ಕವಿ. ನನ್ನ ಅಭಿಪ್ರಾಯದಲ್ಲಿ ಕಾವ್ಯಕ್ಕೆ ಕರಳಿರಬೇಕು, ಆ ಕರಳಿಗೆ ಕಣ್ಣಿರಬೇಕು. ನಿಜವಾದ ಕಾವ್ಯ ಇದೆಯಲ್ಲ, ಕಾವ್ಯಕ್ಕೆ ಕರಳಿರಬೇಕು, ಕೊರಳಲ್ಲ. ಕಾವ್ಯಕ್ಕೆ ಕರಳಿರಬೇಕು, ಆ ಕರಳಿಗೆ ಒಂದು ಕಣ್ಣಿರಬೇಕು. ಅದು ನಿಜವಾದ ಕಾವ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಸತೀಶ್ ಕುಲಕರ್ಣಿಯವರ ಕಾವ್ಯದಲ್ಲಿ ಕೊರಳಿಗಿಂತ ಕರುಳು ಹೆಚ್ಚಾಗಿದೆ, ಆಕ್ರೋಶಕ್ಕಿಂತ ಅಂತಃಕರಣ ಹೆಚ್ಚಾಗಿದೆ. ಆದ್ದರಿಂದ ನಮ್ಮ ಬಂಡಾಯ ಸಾಹಿತ್ಯ ಚಳವಳಿ ಇರ್ಬೋದು ಅಥವಾ ದಲಿತ ಚಳವಳಿ ಇರ್ಬೋದು, ಅಲ್ಲಿಂದ ಹುಟ್ಟಿದಂತಹ ಸಾಹಿತ್ಯದಲ್ಲಿ ಕೆಲವರು ಆಕ್ರೋಶದಿಂದ ಬರೆದಿರೋದು ಉಂಟು. ಅವರಿಗೆ ಅದು ಸಹಜವಾದದ್ದು. ಅಂದರೆ ಬೇರೆ ಬೇರೆ ಸ್ತರಗಳಿಂದ ಬಂದಂಥವರ ಅನುಭವ, ಅದರ ಅಭಿವ್ಯಕ್ತಿಯ ವಿಧಾನ ಬೇರೆ ಬೇರೆ ಇರುತ್ತೆ. ಅಂಥ ವೈವಿಧ್ಯ ನಮ್ಮಲ್ಲಿದೆ. ನಮ್ಮಲ್ಲಿ ದಲಿತ ಬಂಡಾಯದ ಸಾಹಿತ್ಯದ ಒಳಗಡೆ ಇದೆ ಅಂಥ ವೈವಿಧ್ಯ. ಸತೀಶ್ ಕುಲಕರ್ಣಿಯವರ ಕವಿತೆಗಳಿದಾವಲ್ಲ, ಅಲ್ಲಿ ಆಕ್ರೋಶದ ನೆಲೆಯನ್ನು, ಅಂತಃಕರಣ ವ್ಯಾಪಿಸ್ಕೊಂಡಿರೋದನ್ನು ನಾವು ನೋಡ್ತಿದ್ದೇವೆ. ಅದಷ್ಟೇ ಅಲ್ಲ,
ಆದರೆ ಅವ್ರಿಗೊಂದು ಬದ್ಧತೆ ಇದೆ, ದೃಢತೆ ಇದೆ. ಇದು ಬಹಳ ಮುಖ್ಯವಾದದ್ದು. ಬದ್ಧತೆ ಇದ್ದಂತಹ ಸಾಹಿತ್ಯ ಉತ್ತಮವಾದ ಸಾಹಿತ್ಯ ಆಗಲ್ಲ ಅನ್ನುವಂಥ ವಾದಗಳೆಲ್ಲ ನಮ್ಮಲ್ಲಿದ್ದು, ಅದು ಹಳೆ ಚರ್ಚೆ ಅದು. ಆದರೆ ಅದು ಬದಲಾಗ್ತಾ ಬಂದಿದೆ. ನೀವು ಯಾವುದನ್ನೇ ನೋಡಿ, ಸತೀಶ್ ಕುಲಕರ್ಣಿ ಬರೆದಿರುವಂಥ ಕವಿತೆಗಳು ನಮ್ಮ ಮನಸ್ಸನ್ನು ಮುಟ್ಟುತ್ತವೆ. ಮನಸ್ಸನ್ನು ಮುಟ್ಟೋದು ಬಹಳ ಮುಖ್ಯ. ನಾವು ಅನೇಕ ಸಂದರ್ಭ ಕನ್ನಡ ಸಿನಿಮಾಗಳು ನೋಡಿದಾಗ ನಾನು ತಮಾಷೆಯಾದರೂ ಸತ್ಯ ಹೇಳ್ತಾ ಇರ್ತೀನಿ, ಮನಸ್ಸು ಮುಟ್ಟ ಸಿನಿಮಾ ಮಾಡ್ರೆ ಅಂದರೆ ಬರೀ ಮೈ ಮುಟ್ಟ ಸಿನಿಮಾ ಮಾಡ್ತಿದ್ದೀರಲ್ಲಪ್ಪ ಅಂತ ಹೇಳ್ತಿರ್ತೀನಿ ನಾನು. ಆದ್ದರಿಂದ ಮನಸ್ಸು ಮುಟ್ಟೋದು, ಬಂಡಾಯ ಅನ್ನೋದು ಸಹ ಮನಸ್ಸು ಮುಟ್ಟೋದೇ ಹೊರತು ಇನ್ನೊಬ್ಬರನ್ನು ಮೈ ಮುಟ್ಟಿ ಹೊಡಿ ಬಡಿ ಕಡಿ ಮಾಡೋದಲ್ಲ ಅನ್ನೋದಕ್ಕೆ ಸತೀಶ್ ಕುಲಕರ್ಣಿಯವರ ಕಾವ್ಯವೂ ಒಂದು ಸಾಕ್ಷಿಯಾಗಿದೆ ಅಂತ. ಅವರು ತನ್ನ ಕಾವ್ಯದ ಬಗ್ಗೆ ಹೇಳ್ತಾರೆ, ಕವಿತೆ ನೀನು ನೀನಾಗಿರು, ಹುಚ್ಚೆದ್ದು ಹರಿವ ನದಿ ನಡುವೆ ಕೆಚ್ಚದೆಯ ಬಂಡೆಯಾಗಿರು. ಹುಚ್ಚೆದ್ದು ಹರಿವ ನದಿ ನಡುವೆ ಹೇಗೇಗೋ ಹೋಗ್ತಾ ಇರುತ್ತೆ, ಕೆಚ್ಚದೆಯ ಬಂಡೆಯಾಗಿರು. ಬಂಡೆಯ ಮೇಲೆ ಚಿಗುರೊಡಿಬೇಕು ಅಂತ ದೇವನೂರು ಮಹಾದೇವ ಅವರು ಹೇಳಿದರು. ಅಂಥ ಬಂಡೆ ಇದು. ಬಂಡೆ ಅಂತ ಅಂದರೆ ಚಿಗುರೊಡಿದೇ ಇರೋವಂಥ ಬಂಡೆ ಅಲ್ಲ ಇದು. ಆದರೆ ಆ ಬಂಡೆ ಅನ್ನೋದು ಬದ್ಧತೆಯ ಸಾಕ್ಷಿ. ಇವರು ಹೇಳೋದು ಕವಿತೆ ನೀನೇ ಆಗಿರು ಅಂದರೆ ಇದು ಕವಿಯ ಸ್ವಾತಂತ್ರ್ಯವನ್ನು ಕುರಿತಂಥ ಮಾತು. ಈ ಮಾತುಗಳೆಲ್ಲ ಇವತ್ತು ಪ್ರಸ್ತುತ. ನಾನು ಅವರ ಸಾಲುಗಳನ್ನೇ ಇಟ್ಕೊಂಡು ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ಇವತ್ತಿಗೂ ಅವರ ಕವಿತೆಯ ಸಾಲುಗಳು, ಅವರ ಆಶಯಗಳು, ನನ್ನಂಥವರ ಆಶಯಗಳು ಯಾಕೆ ಪ್ರಸ್ತುತವಾಗಿರುತ್ತವೆ ಇವತ್ತಿಗೂ ಅಂತ ಅಂದರೆ, ನಮ್ಮ ಸಮಾಜ ಅಂಥ ಬಿಕ್ಕಟ್ಟುಗಳನ್ನು ಇವತ್ತು ಎದುರಿಸ್ತಾ ಇದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ, ಸೃಜನಶೀಲ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರುವ ಅನೇಕ ಸಂಗತಿಗಳು ನಮ್ಮ ದೇಶದಲ್ಲಿ ನಡೀತಿರೋ ಸಂದರ್ಭದ ಒಳಗಡೆ ನಾವಿದ್ದೇವೆ. ಯಾರಾದರೂ ಒಂದು ಮಾತಾಡಿದರೆ ಅದರ ಬಗೆಗೆ ವ್ಯಾಖ್ಯಾನಕ್ಕಿಂತ ಹೆಚ್ಚಾಗಿ ಅಪವ್ಯಾಖ್ಯಾನ ಮತ್ತು ಹುಸಿ ವ್ಯಾಖ್ಯಾನಗಳು ಜಾಸ್ತಿ ಆಗ್ತಾಯಿವೆ. ಅಪವ್ಯಾಖ್ಯಾನ, ಭಾಷೆ ತನ್ನ ಧ್ವನಿ ಶಕ್ತಿಯನ್ನು ಕಳ್ಕೊಳ್ತಾ ಇದೆಯೇನೋ ಅನ್ನೋಂಥ ಆತಂಕದಲ್ಲಿ ನಾವಿದ್ದೇವೆ. ಒಂದು ಭಾಷೆಗೆ ಒಂದು ಧ್ವನಿ ಶಕ್ತಿ ಇರುತ್ತೆ. ನಮ್ಮ ಜನಪದರನ್ನು ನೋಡಿ, ಅದು ಸುಮ್ಮನೆ ಬರುವಂಥದ್ದಲ್ಲ. ಅವ್ರು ಆಡುವ ಎಷ್ಟೋ ಮಾತುಗಳಲ್ಲಿ ಒಂದು ಧ್ವನಿ ಶಕ್ತಿ ಇರುತ್ತೆ. ನೆಲಕ್ಕೆ ಹೋದರೆ ಕಣ್ಣಲ್ಲಿ ರಕ್ತ ಬರಬೇಕಯ್ಯ ಅಂತಾರೆ. ಅಂದರೆ ಅವನಿಗೂ ಎಷ್ಟು ಶಕ್ತಿ ಇದೆ ಅಂದರೆ, ಅವನ ಎದುರುಗಡೆ ನಿಂತು ನೆಲ ಒದ್ದು ಬಿಟ್ರೆ ಅವನ ಕಣ್ಣಲ್ಲಿ ರಕ್ತ ಚಿಮ್ಮಬೇಕು, ಅಷ್ಟು ಶಕ್ತಿ ಇದೆ ಅನ್ನೋದಕ್ಕೆ. ಕಣ್ಣಲ್ಲಿ ರಕ್ತ ಬರ್ಸೋದಲ್ಲ ಅವನ ಉದ್ದೇಶ. ಅಂದರೆ ಸಾಮಾನ್ಯ ಜನ ಬಳಸುವ ಭಾಷೆಯಲ್ಲಿಯೂ ಒಂದು ಧ್ವನಿ ಶಕ್ತಿ ಇದೆ. ಆದರೆ ಇವತ್ತೇನಾಗ್ತಿದೆ ಅಂತಂದರೆ, ಆಡುವ ಮಾತುಗಳಿದಾವಲ್ಲ, ಬೀದಿ ಜಗಳ ಬೈಗಳಾಗ್ತಿರೋ, ಟೀಕೆ ಬೈಗಳಾಗಿದೆ ಇವತ್ತು. ಟೀಕೆ ಅನ್ನೋದು ಬೈಗಳ ಮಟ್ಟಕ್ಕೆ ಬಂದುಬಿಟ್ಟಿದೆ. ಭಾಷೆ ತನ್ನ ಧ್ವನಿ ಶಕ್ತಿಯನ್ನು ಕಳ್ಕೊಳ್ತಾ ಇದೆ ಅನ್ನುವಂಥ ಒಂದು ಆತಂಕ ಇದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರುವ ಅನೇಕ ಪ್ರಸಂಗಗಳು ನಮ್ಮ ನಡುವೆ ನಡೀತಾ ಇವೆ. ಇಂಥ ಸಂದರ್ಭದ ಒಳಗಡೆ ಕವಿತೆ ನೀನು ನೀನಾಗಿರು, ಎಲ್ಲದರ ಮಧ್ಯೆ ಹುಚ್ಚೆದ್ದು ಹರಿವ ನದಿಗಳ ನಡುವೆ ನೀನು ಕೆಚ್ಚದೆಯ ಬಂಡೆಯಾಗಿರು. ಇವತ್ತು ಹುಚ್ಚೆದ್ದು ಹರಿವ ನದಿಗಳು ಬೇಕಷ್ಟಿವೆ ನಮ್ಮ ನಡುವೆ. ಅದು ಅಧಿಕಾರದಿಂದ ಬರುತ್ತವೆ, ಪ್ರಭುತ್ವದಿಂದ ಬರುತ್ತವೆ. ಇವೆಲ್ಲದರ ನಡುವೆ ನೀನು ಬಂಡೆಯಾಗಿರ್ಬೇಕು, ಕೆಚ್ಚದೆ ಇರಬೇಕು ಅನ್ನೋದಿದೆಯಲ್ಲ, ಇದು ಬಹಳ ಮುಖ್ಯವಾದ್ದು. ನಾನು ಅಪವರ್ಗೀಕರಣದ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ತನ್ನ ಆಸ್ಥಾನ, ಯಾವ ಆಸ್ಥಾನದಲ್ಲಿದ್ನೋ ಅಂತ ಅರಿಕೇಸರಿ ಎದುರುಗಡೆನೇ ಅರಿಕೇಸರಿಯನ್ನು ಅರ್ಜುನ ಅಂತ ಕರೆದು ತನ್ನ ವಿಕ್ರಮಾರ್ಜುನ ವಿಜಯದ ಒಳಗಡೆ ಕಡೆಗೆ ಅವನು ಹೇಳಿದ್ದು ಅರ್ಜುನನ ಪರವಾಗಲ್ಲ, ಕರ್ಣ ರಸಾಯನ ಮಲ್ತೆ ಭಾರತಂ ಅಂದ. ನೆನೆವೊಡೆ ಕರ್ಣನಂ ನೆನೆಯೇ ಅಂತ ಹೇಳ್ದ. ಮೊಟ್ಟ ಮೊದಲ ಬಾರಿಗೆ ಪ್ರತಿನಾಯಕತ್ವದ ಸಂದರ್ಭದಲ್ಲಿಯೂ ಸಹ ನಾವು ಪ್ರತಿನಾಯಕರೇ ಆಗಿರಬೇಕು. ಸಾಂಸ್ಕೃತಿಕ ಕ್ಷೇತ್ರದವರು ಯಾವುದೇ ಕಾರಣಕ್ಕೆ ಶರಣಾಗತಿ ಅನ್ನೋದು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತಕ್ಕದ್ದಲ್ಲ. ಆದ್ದರಿಂದನೇ ನಾವು ಕೆಚ್ಚದೆಯ ಬಂಡೆಯಾಗಿರಬೇಕು. ಕವಿತೆಯದೇ ಸ್ವಾತಂತ್ರ್ಯ ಇರಬೇಕು. ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಬೇಕು. ಅಂಥದ್ದೊಂದು ಪ್ರತಿನಾಯಕತ್ವದ ಗುಣ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ತನ್ನದೇ ಆದಂತಹ ಭಾಷೆಯ ಒಳಗಡೆ ಕಟ್ಟಿಕೊಟ್ಟಂಥವ್ರು ಇದ್ದಾರಲ್ಲ, ಅದು ಸತೀಶ್ ಕುಲಕರ್ಣಿ. ಕವಿತೆಯನ್ನು ಸ್ವತಂತ್ರ ಹಕ್ಕಿ ಅಂತ ಕರೀತಾರೆ. ಒಂದು ಕಡೆ ಅವ್ರ ಕಾವ್ಯದಲ್ಲಿ ಕಾಡುಗತ್ತಲ ನಡುವೆ ಹಿಡಿದ ಹಾದಿದೀಪ ಅಂತಾರೆ. ಕಾಡುಗತ್ತಲ ನಡುವೆ ಹಿಡಿದ ಹಾದಿದೀಪ, ಅದು ಒಂದು ಬೆಳಕು, ಅದು ಸ್ವತಂತ್ರವಾದ ಹಕ್ಕಿ. ಅದು ಹಾಗಾದರೆ ಸ್ವತಂತ್ರವಾದ ಹಕ್ಕಿ ಹೇಗೆ ಬೇಕಾದರೂ ಇರಬಹುದಾ ಅಂದರೆ ಅಲ್ಲ. ಅದಕ್ಕೊಂದು ದೃಢತೆ ಇರಬೇಕು ಮತ್ತು ಬದ್ಧತೆಯೂ ಇರಬೇಕು. ಆ ಬದ್ಧತೆ ಸಾಮಾಜಿಕವಾದಂತಹ ಬದ್ಧತೆ. ಅದು ಸಮಾಜದಲ್ಲಿ ಯಾರು ಶೋಷಿತರಿದ್ದಾರೆ ಅವ್ರ ಪರವಾಗಿರೋದು, ಅನ್ಯಾಯಕ್ಕೆ ವಿರುದ್ಧವಾಗಿರೋದು, ಇದು ಸಾಹಿತಿಗಳ ಜವಾಬ್ದಾರಿನೂ ಹೌದು. ಅದರೊಳಗೂ ಇಂಥ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೊಳ್ಬೇಕು. ಈಗ ಅವ್ರಿಗೆ ಅಭಿನಂದನೆ ಮಾಡ್ತಿದ್ದೀವಿ. ನಾವು ಅಭಿನಂದನೆ ಮಾಡುವಾಗ ಇಂಥ ಗೌರವಗಳು ಸಿಕ್ಕಿದಾಗೆಲ್ಲ ನನಗೆ ನೆನಪಿಗೆ ಬರ್ತಕ್ಕಂಥದ್ದು ರಷ್ಯಾದ ಒಬ್ಬ ಸಾಮಾಜಿಕ ಚಿಂತಕ ಪ್ಲೆಕನೋವ್ ಹೇಳಿರುವಂಥ ಒಂದು ಮಾತು ನೆನಪಿಗೆ ಬರುತ್ತೆ. ಪ್ಲೆಕನೋವ್ ತನ್ನ ಆರ್ಟ್ ಆ್ಯಂಡ್ ಸೋಷಿಯಲ್ ಲೈಫ್ ಅನ್ನುವಂಥ ಪುಸ್ತಕದಲ್ಲಿ ಒಂದು ಮಾತನ್ನು ಹೇಳ್ತಾನೆ.
ನಾವು ಸಾಹಿತಿಗಳಾದವರು, ಕಲಾಕಾರರಾಗಿರ್ತಕ್ಕಂಥವರು ಜನಗಳಿಂದ ಮನ್ನಣೆಯನ್ನು ಬಯಸ್ತೇವೆ, ಗೌರವವನ್ನು ಬಯಸ್ತೇವೆ. ಆದರೆ ಜನ ನಮ್ಮಿಂದ ಜವಾಬ್ದಾರಿಯನ್ನು ಬಯಸ್ತಾರೆ. ಇದು ಬಹಳ ಮುಖ್ಯ. ಜನ ನಮ್ಮಿಂದ ಜವಾಬ್ದಾರಿಯನ್ನು ಬಯಸ್ತಾರೆ. ನಾನು ಹೇಗೆ ಮಾತಾಡ್ತೀಯ ಅಂತ ಅವರು ನೋಡ್ತಾ ಇರ್ತಾರೆ. ಈ ಸಾಹಿತಿಗಳು ಬೀದಿಗೆ ಬಂದುಬಿಟ್ರಲ್ಲಪ್ಪ, ಬೀದಿಗೆ ಬನ್ನಿ ಅಂತ ಹೇಳಿದ್ವಿ ನಾವು. ಬೀದಿಗೆ ಬರಬೇಕಾಗಿರೋದು ಅನ್ಯಾಯದ ವಿರುದ್ಧ, ಜಗಳಕ್ಕಲ್ಲ ಬೀದಿಗೆ ಬರಬೇಕಾಗಿರೋದು. ಎಂಥ ಸ್ಥಿತಿ ಇದೆ ಅಂತಂದರೆ, ಯಾರ ಜೊತೆ ವೇದಿಕೆ ಮೇಲೆ ಕೂತ್ಕೋಬೇಕು ಕೂತ್ಕೋಬಾರ್ದು ಅಂತ ಯೋಚನೆ ಮಾಡೋ ಸ್ಥಿತಿ ನಮಗೆ ಬಂದುಬಿಟ್ಟಿದೆ ಇಂಥ ಸಂದರ್ಭದಲ್ಲಿ. ಆದ್ದರಿಂದ ಬೀದಿಗೆ ಬರಬೇಕು ಅಂತ ನಾವು ಹೇಳಿದ ನಿಜ, ಬೀದಿಗೆ ಬರಬೇಕು ಅನ್ಯಾಯದ ವಿರುದ್ಧ. ಆದರೆ ಬೀದಿಲೇ ಇರಬಾರ್ದಷ್ಟೇ, ಬೀದಿಯಿಂದ ಮನೆಗೂ ಬರಬೇಕು. ಮನೆಗೆ ಬಂದು ಆ ಬೀದಿಯ ಅನುಭವವನ್ನು ತುಂಬಿಕೊಳ್ಬೇಕು. ಮನೆ ಮತ್ತು ಬೀದಿಯನ್ನು ಒಂದು ಮಾಡಬೇಕು. ಆ ಒಂದು ಮಾಡಿದ ಅಭಿವ್ಯಕ್ತಿ ಇದೆಯಲ್ಲ, ಅದೇ ಬಂಡಾಯ. ಬೀದಿ ಮತ್ತು ಮನೆಯನ್ನು ಒಂದು ಮಾಡಿದ ಅಭಿವ್ಯಕ್ತಿ ಇದೆಯಲ್ಲ, ಅದು ಬಂಡಾಯ ಆಗೋಕ್ಕೆ ಸಾಧ್ಯ. ಅಂಥ ಅನೇಕ ಕವಿಗಳು ನಮ್ಮ ನಡುವೆ ಇದ್ದಾರಲ್ಲ, ಅದರಲ್ಲಿ ಪ್ರಮುಖರಾದಂಥ ಕವಿಗಳಲ್ಲಿ ಇವರು ಒಬ್ಬರು. ಅದರ ಜೊತೆಗೆ ಇವತ್ತು ಏನು ಬೇಕಾಗಿದೆ ನಮಗೆ? ಸ್ವತಂತ್ರ ಹಕ್ಕಿ ಅಂದ ಕೂಡಲೇ ಹೇಗೆ ಬೇಕಾದ್ರೂ ಇರ್ಬೋದಾ? ಅದು ಸ್ವಚ್ಛಂದ, ಸಂಪೂರ್ಣ ಸ್ವಚ್ಛಂದ ಅಂದರೆ ಅದೊಂದು ಅರಾಜಕತೆ ಆಗೋ ಸಂಭವ ಇರುತ್ತೆ. ಆದರೆ ಆ ಸ್ವತಂತ್ರ ಹಕ್ಕಿ ದೃಢತೆ ಇರಬೇಕು, ಬದ್ಧತೆ ಇರಬೇಕು. ಅಷ್ಟೇ ಅಲ್ಲ, ವಿಮರ್ಶೆ, ಒಳ ವಿಮರ್ಶೆ, ಆತ್ಮವಿಮರ್ಶೆ ಇವತ್ತಿನ ಬಹಳ ಅಗತ್ಯ. ಅದು ಜಾತಿಗಿರ್ಬೋದು, ಧರ್ಮಕ್ಕಿರ್ಬೋದು, ರಾಜಕೀಯ ಪಕ್ಷಕ್ಕಿರ್ಬೋದು, ಪಂಥಕ್ಕಿರ್ಬೋದು. ಹೊರಗಿನಿಂದ ವಿಮರ್ಶೆ ಬರಬೇಕು, ಒಳಗಿನಿಂದ ಒಳ ವಿಮರ್ಶೆ ಬರಬೇಕು. ಒಟ್ಟಾರೆಯಾಗಿ ನಾವೆಲ್ಲ ಏನಪ್ಪ ಈಗ ನಡೀತಿದೆಯಲ್ಲ ಅಂತೇಳಿ ಆತ್ಮವಿಮರ್ಶೆ ಮಾಡ್ಕೋಬೇಕು. ನಾವು ಅನ್ಯ ವಿಮರ್ಶೆಯಲ್ಲಿ ಕಾಲ ಹಾಕ್ತಿರ್ತೀವಿ. ನಾವು ಯಾವಾಗಲೂ ಅನ್ಯ ವಿಮರ್ಶೆಯಲ್ಲಿ ಕಾಲ ಹಾಕೋದಿದೆಯಲ್ಲ, ಅಂದರೆ ಬೇರೆಯವ್ರ ಬಗ್ಗೆ ಅದನ್ನೇ ಮಾಡ್ತೀವಿ. ವಿಮರ್ಶೆ ಆದರೆ ಪರವಾಗಿಲ್ಲ, ಆದರೆ ಬೇರೆಯವ್ರನ್ನ ಬೈಯೋದು ಹೇಗೆ ಅನ್ನೋದಕ್ಕೆ ಕಂಠಪಾಠ ಮಾಡಿಕೊಂಡಿರೋ ಅವತಾರ ಪುರುಷರು ನಮ್ಮ ನಡುವೆ ಇದ್ದಾರೆ ಅನೇಕರು. ಹಾಗಲ್ಲ, ಒಂದು ಪಂಥ, ಒಂದು ಪಕ್ಷ, ಒಂದು ಜಾತಿ ಸಮುದಾಯ, ಒಂದು ಧರ್ಮ ಯಾವುದೇ ಇದ್ದರೂ ಸಹ ಎಲ್ಲಿ ಅವರ ಒಳಗಡೆ ಒಳ ವಿಮರ್ಶಕರಿರ್ತಾರೋ ಅದು ಆರೋಗ್ಯಕರವಾಗಿರುತ್ತೆ. ಹಿಂದೂ ಧರ್ಮದಲ್ಲಿ ಅಂಥದ್ದೊಬ್ಬ ಗಾಂಧಿಯನ್ನು ಕಾಣೋಕ್ಕೆ ಸಾಧ್ಯ, ಒಬ್ಬ ವಿವೇಕಾನಂದನ ಕಾಣೋಕ್ಕೆ ಸಾಧ್ಯ, ರಾಜಾರಾಮ್ ಮೋಹನ್ ರಾಯ್ ಅಂಥವ್ರನ್ನ ಕಾಣೋಕ್ಕೆ ಸಾಧ್ಯ ಇದೆಯಲ್ಲ. ಆ ಥರದ ಒಂದು ಒಳ ವಿಮರ್ಶಕರ ಅಗತ್ಯ ಇದೆ. ಆ ಒಳ ವಿಮರ್ಶೆ ಅನ್ನೋದು ನಮಗೂ ಕೆಲಸ ಮಾಡಬೇಕು, ಸಾಂಸ್ಕೃತಿಕ ಕ್ಷೇತ್ರಕ್ಕೂ ಕೆಲಸ ಮಾಡಬೇಕು. ನಾವು ವಿಮರ್ಶೆಯನ್ನು ಮಾಡಬೇಕು, ಒಳ ವಿಮರ್ಶಕರನ್ನು ಸ್ವಾಗತಿಸಬೇಕು, ಜೊತೆಗೆ ಆತ್ಮವಿಮರ್ಶೆ ಮಾಡಿಕೊಳ್ಬೇಕು. ಇದಿಷ್ಟು ಇರುವ ಕಾಲದ ಒಳಗಡೆ ನಾವು ಇರೋದರಿಂದ ನಿಜವಾಗಿ ಕವಿತೆ ಎನ್ನುವ ಸ್ವಾತಂತ್ರ್ಯದ ಹಕ್ಕಿ ಇದೆಯಲ್ಲ, ಅದು ಸ್ವಾತಂತ್ರ್ಯವನ್ನೂ ಹೇಳ್ತಾ ಇರಬೇಕು, ಬದ್ಧತೆಯಿಂದಲೂ ಇರಬೇಕು, ದೃಢತೆಯಿಂದಲೂ ಇರಬೇಕು. ಇಂಥ ಅಭಿವ್ಯಕ್ತಿಗಳನ್ನು ನಮ್ಮ ಸತೀಶ್ ಕುಲಕರ್ಣಿ ಕೊಡ್ತಾ ಬಂದಿದ್ದಾರೆ ಅಂತ. ಇನ್ನು ಬಹಳ ಮುಖ್ಯವಾಗಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ಪ್ರಸಿದ್ಧವಾದದ್ದು, ನೀವು ಕಟ್ಟು ಕವಿ ಅಂತಲೇ ಹೆಸರಿಟ್ಬಿಟ್ಟಿದ್ದೀರಿ ಅವರಿಗೆ. ಇವತ್ತು ಕೆಡವೋರು ಜಾಸ್ತಿ ಇದ್ದಾರೆ, ಕವಿಗಳು ಅಲ್ವೋ ಗೊತ್ತಿಲ್ಲ. ನಾವು ಕೆಡವೋ ಜನ. ಅವತ್ತು ನಾವು ಇಂಥದ್ದು ಕಟ್ತೇವೆ ಅಂತ ಹೇಳಿದ್ರಲ್ಲ, ಇವತ್ತು ಅದೇ ಮಾತನ್ನು ಹೇಳಬೇಕಾಗಿದೆ ಅನ್ನೋದು ಬಹಳ ವಿಷಾದಕರವಾದ ಸಂಗತಿ. ಅವತ್ತು ಅವ್ರು ಹೇಳಿದ ಮಾತು 70-80ರ ದಶಕದಲ್ಲಿ ಬಹಳ ಪ್ರಸ್ತುತವಾದದ್ದು ಅಂತ ನಾವು ಭಾವಿಸ್ಕೊಂಡಿದ್ವಿ. ಆದರೆ ಇವತ್ತು ಇನ್ನೂ ಹೆಚ್ಚು ಪ್ರಸ್ತುತವಾಗಿದೆಯಲ್ಲ, ಅದರ ಅರ್ಥ ಏನು? ಹಾಗಾದರೆ ನಾವೆಲ್ಲಿ ನಿಂತಿದ್ದೇವೆ? ನಾವು ಹಾಗಾದರೆ ಅದೇ ಆತ್ಮವಿಮರ್ಶೆ ಆಗಬೇಕಾಗಿರೋದು ಇವತ್ತು. ಆ ಕಟ್ಟುವ ಕವಿ ಅವರ ಕವಿತೆ ಇದೆಯಲ್ಲ, ಅದೊಂದು ಜನಪದ ಗೀತೆ ಥರ ಇಡೀ ರಾಜ್ಯದಾದ್ಯಂತ ಇದೆ. ಸತೀಶ್ ಕುಲಕರ್ಣಿ ಬರೆದಿದ್ದಾರೋ, ಸರ್ಜು ಬರೆದಿದ್ದಾರೋ, ಬರ್ಗೂರು ಬರೆದಿದ್ದಾರೋ, ಯಾರು ಬರೆದಿದ್ದಾರೆ ಅನ್ನೋದನ್ನು ಕೇಳದೇನೆ ಇಡೀ ರಾಜ್ಯದಲ್ಲಿ ನಾವು ಕಟ್ಟುತ್ತೇವ ಅಂತ ಜನ ಹಾಡ್ತಾ ಇದ್ದಾರಲ್ಲ. ಹಾಗಾಗಿ ಸತೀಶ್ ಕುಲಕರ್ಣಿ ಒಬ್ಬ ಜನಪದ ಕವಿಯೂ ಆಗಿಬಿಟ್ಟಿದ್ದಾರೆ ಆ ಒಂದು ಇದರ ಮುಖಾಂತರವಾಗಿ. ಆ ಜನಪದ ಕವಿ, ಜನಪರ ಕವಿಯೂ ಹೌದು ಅವರು. ಆ ಕವಿತೆ ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು ನನಗೆ. ಯಾಕೆ ಅಂತ ಅನಿಸುತ್ತೆ ಅಂತ ಅಂದರೆ, ನಾವು ಯೋಚನೆ ಮಾಡಬೇಕು ಅದನ್ನು. ಇವತ್ತು ಅದರಲ್ಲಿ ನೋಡಿ, ನಾವು ಕನಸು ಕಟ್ಟುತ್ತೇವ, ನಾವು ಮನಸ್ಸು ಕಟ್ಟುತ್ತೇವ. ಅಷ್ಟೇ ಅಲ್ಲ, ನಮ್ಮ ಮನಸ್ಸಿನಿಂದ ನಿಮ್ಮ ಮನಸ್ಸಿಗೆ ಸೇತು ಕಟ್ಟುತ್ತೇವ, ಮಾತು ಕಟ್ಟುತ್ತೇವ. ಈ ಸಾಲುಗಳು ನನಗೆ ಬಹಳ ಮುಖ್ಯ. ಕನಸು ಕಟ್ಟಬೇಕು. ಕನಸು ಕಟ್ಟೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಯಾವುದೇ ಸಮಾಜ ಇದೆಯಲ್ಲ, ಅದು ಅನಾರೋಗ್ಯಕರವಾದ ಸಮಾಜ ಆಗಿರುತ್ತೆ. ಇವತ್ತೇನಾಗಿದೆ ಅಂತಂದರೆ, ಏನು ಕನಸು ಕಟ್ಟೋದು? ನಾವು ಕನಸಿಗೆ ಕಂದಾಯ ಕೇಳೋ ಕಾಲದಲ್ಲಿ ಇದ್ದೀವಿ ನಾವು. ನೀನು ಕನಸು ಕಟ್ಟೋದಿದ್ರೆ GST ಆಗ್ತೀವಪ್ಪ ಅಂತೀವಿ. ಸೊ ಈ ಸ್ಥಿತಿಲಿದ್ದೀವಿ ನಾವು. ಅಂದರೆ ಕನಸಿನ ಕೊಲೆ ನಡೀತಿರುತ್ತೆ ಎಷ್ಟೋ ಸಂದರ್ಭದಲ್ಲಿ. ಯಾವ ರೀತಿ ನಡೆಯುತ್ತೆ? ನಿರುದ್ಯೋಗದ ಮುಖಾಂತರ ನಡೀತಾ ಇರುತ್ತೆ, ಮಹಿಳೆಯರ ಮೇಲಿನ ಅತ್ಯಾಚಾರದ ಮುಖಾಂತರ ನಡೆಯುತ್ತೆ,
ದಲಿತರ ಮೇಲಿನ ದೌರ್ಜನ್ಯದ ಮುಖಾಂತರ ನಡೆಯುತ್ತೆ. ಇಂಥ ಸನ್ನಿವೇಶದಲ್ಲಿ ನಮ್ಮ ಯುವಜನ ಕನಸನ್ನು ಕಟ್ಟೋ ಸ್ಥಿತಿಲಿದ್ದಾರಾ, ಅಥವಾ ನಾವೆಲ್ಲ ಕನಸು ಕಟ್ಟೋ ಸ್ಥಿತಿಲಿದ್ವಿ? 70-80 ದಶಕದಲ್ಲಿ ನಾವೆಲ್ಲ ಕನಸು ಕಟ್ಟಿ 75 ದಾಟದಾಗಲೂ ಕನಸು ಕಟ್ಟಿ ಅಂತ ಹೇಳೋ ಸ್ಥಿತಿ ಇದೆ ಅಂತ ಅಂದರೆ ನಾವು ಏನನ್ನು ಎದುರಿಸ್ತಿದ್ದೇವೆ? ಈ ಬಿಕ್ಕಟ್ಟಿದೆಯಲ್ಲ, ಈ ಬಿಕ್ಕಟ್ಟೆಂಥದ್ದು? ಈ ಪ್ರಶ್ನೆಗಳನ್ನು ನಾವು ಕೇಳಬೇಕಾಗಿದೆ. ನೋಡಿ, ಎಷ್ಟರ ಮಟ್ಟಿಗೆ ನಿರುದ್ಯೋಗ ಇದೆ? 45 ವರ್ಷಗಳಲ್ಲಿ ಇಲ್ಲದೇ ಇದ್ದಂತಹ ನಿರುದ್ಯೋಗ ಇದೆ. ಕೇಂದ್ರ ಸರ್ಕಾರದ 50 ಲಕ್ಷ ಹುದ್ದೆಗಳು ಖಾಲಿ ಇವೆ, ಇನ್ನೂ ತುಂಬಿಲ್ಲ. ಕರ್ನಾಟಕದ ಒಳಗಡೆ ಶಾಲಾ ಶಿಕ್ಷಣದಲ್ಲಿ 53,700 ಅಧ್ಯಾಪಕರ ಹುದ್ದೆಗಳ ಖಾಲಿ ಇವೆ. ಬರೀ ಅತಿಥಿ ಅಧ್ಯಾಪಕರೇ ಕೆಲಸ ಮಾಡ್ತಾರೆ. ಉನ್ನತ ಶಿಕ್ಷಣಕ್ಕೆ ಬನ್ನಿ, 430 ಸರ್ಕಾರಿ ಕಾಲೇಜುಗಳಿವೆ. 4-5 ಕಾಯಮಾದಂಥ ಪ್ರಿನ್ಸಿಪಾಲ್ರಿದ್ದಾರೆ. ಇವನು ಉಳಿದವರೆಲ್ಲ ತಾತ್ಕಾಲಿಕ ಪ್ರಿನ್ಸಿಪಾಲ್ರಿದ್ದಾರೆ. 14,000 ಜನ ಅತಿಥಿ ಉಪನ್ಯಾಸಕರಿದ್ದಾರೆ. ಕರ್ನಾಟಕದ ಒಳಗಡೆ ಸರ್ಕಾರಿ ಹುದ್ದೆಗಳು 2,50,000 ಖಾಲಿ ಇವೆ. ಕೇಂದ್ರ ಸರ್ಕಾರದ 50, ನಾವೇನು ಕಡಿಮೆ ಅಂತ ನಮ್ಮದು 2.5 ಲಕ್ಷ. ಇದರ ಮಧ್ಯೆ ಒಬ್ಬ ಯುವಕ ಏನನ್ನ ಕನಸು ಕಟ್ಟಬಲ್ಲ? ಯುವಕರ ಕನಸು ಕಟ್ಟುವಂಥ ಒಂದು ಸನ್ನಿವೇಶದಲ್ಲಿ ನಾವು ಇದೇವಾ? ಹಾಗಾದರೆ ಆದರೆ ಕನಸು ಕಟ್ಟುತ್ತೇವಾ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ಮೂಡಿಸೋದಿದೆಯಲ್ಲ, ಅದನ್ನು ಮೂಡಿಸ್ತೇ ಹೋದರೆ ಅವರು ನಿರಾಶೆಗೊಳಗಾಗ್ತಾರೆ, ಹತಾಶೆಗೊಳಗಾಗ್ತಾರೆ. ಆ ನಿರಾಶೆಗೆ ಹತಾಶೆಗೆ ಒಳಗಾಗಬಾರ್ದು ಅನ್ನೋದಕ್ಕೇನೇ ಈ ನಾವು ಕಟ್ಟುತ್ತೇವ ಅನ್ನೋ ಕವಿತೆ ಇವತ್ತಿಗೂ ಪ್ರಸ್ತುತವಾಗೋದನ್ನು ನಾವು ನೋಡ್ತಿದ್ದೇವೆ. ಇನ್ನು ದಲಿತರು ಯಾವ ಸ್ಥಿತಿಲಿದ್ದಾರೆ ಇವತ್ತು ಅಂದರೆ, ಅನೇಕ ಸುಧಾರಣೆಗಳಾಗಿವೆ. ನಮ್ಮಲ್ಲಿ ಏನು ಸುಧಾರಣೆ ಆಗಿಲ್ಲ ಅಂತ ಹೇಳಿದರೆ ಸುಳ್ಳು ಹೇಳೋದಾಗುತ್ತೆ. ಅದು ಖಂಡಿತ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅನೇಕ ಸುಧಾರಣೆಗಳು, ಬದಲಾವಣೆಗಳು ಆಗಿವೆ. ಆದರೆ ಅದೇ ಸಂದರ್ಭದ ಒಳಗಡೆ ಇನ್ನೂ ನಾವು ವಿಷಾದ ಪಡಬೇಕಾಗಿರುವಂಥ, ಸಂಕಟ ಪಡಬೇಕಾಗಿರುವಂಥ ಘಟನೆಗಳು ನಡೀತಿರೋದನ್ನು ನಾವು ನೋಡ್ತೇವೆ. ರಾಷ್ಟ್ರೀಯ ದಲಿತ ಹಕ್ಕು ಅಭಿಯಾನ ಅಂತ ಒಂದು ಸಂಸ್ಥೆ ತಾನು ಸಮೀಕ್ಷೆ ನಡೆಸಿದಾಗ ಬಂದಿರುವಂತಹ ಮಾಹಿತಿ ಹೇಳೋದಾದರೆ, ವಾರಕ್ಕೆ 13 ಜನ ದಲಿತರ ಹತ್ಯೆ ಆಗುತ್ತೆ. ವಾರಕ್ಕೆ 13 ಜನ ದಲಿತರ ಹತ್ಯೆ ಆಗುತ್ತೆ. 18 ನಿಮಿಷದಲ್ಲಿ ಈ ದೇಶದಲ್ಲಿ ಒಬ್ಬ ದಲಿತನ ಮೇಲೆ ಹತ್ಯೆ ಆಗಿರುತ್ತೆ. ನಾವಿಲ್ಲಿ ಕೂತಿರೋ ಸಂದರ್ಭದಲ್ಲಿ ಎಷ್ಟು ಜನ ದಲಿತರ ಮೇಲೆ ಹತ್ಯೆ ಆಗಿರ್ಬೋದು ಅನ್ನೋದನ್ನ ಲೆಕ್ಕ ಹಾಕಿ. ಕೇಂದ್ರ ಸರ್ಕಾರದ ಕ್ರೈಮ್ಗೆ ಸಂಬಂಧಪಟ್ಟಿರುವಂತಹ ಒಂದು ಸಂಸ್ಥೆ ಕೊಟ್ಟಿರೋ ಮಾಹಿತಿಯ ಪ್ರಕಾರ ಒಂದು ದಿನಕ್ಕೆ 51 ಜನ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆಯುತ್ತೆ. ಒಂದು ದಿನಕ್ಕೆ 86 ಜನ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯುತ್ತೆ. ನಾವಿದ್ರ ಮಧ್ಯೆ ಕನಸು ಕಟ್ಟಬೇಕು, ನಾವಿದ್ರ ಮಧ್ಯೆ ಮನಸ್ಸು ಕಟ್ಟಬೇಕು. 86 ಜನ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ನಡೆಯುತ್ತೆ ಅಂದರೆ ಅದನ್ನು ನಾವು ಹೇಗೆ ಸ್ವೀಕರಿಸಬೇಕು ಅಂತ ಗೊತ್ತಾಗೋದಿಲ್ಲ. ನಿಜವಾಗ ಪದಗಳೇ ಇರೋದಿಲ್ಲ. ಹಾಗಾದ್ರೆ ನಾವು ಎಂಥ ಸಮಾಜದಲ್ಲಿದ್ದೇವೆ? ವಿಶ್ವದ ಎದುರುಗಡೆ ಇಲ್ಲಿರಿ, ನಮ್ಮ ಎದುರುಗಡೆ ಹೆಣ್ಮಕ್ಳಿಗೆ ಮುಖ ತೋರಿಸೋ ಸ್ಥಿತಿಲಿದ್ದೇವ? 6 ವರ್ಷದ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡುವಂಥ ಮಹಾನುಭಾವರುಗಳಿದ್ದಾರೆ ನಮ್ಮಲ್ಲಿ. ಇವತ್ತು ಊನಾದಂಥ ಘಟನೆಗಳು ನಡೆಯುತ್ತವೆ ದಲಿತರು ಇದರಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ತಳ ಸಮುದಾಯಗಳಿಗೆ ಏನೇನೋ ನಡೆಯುತ್ತೆ. ಮಹಿಳೆಯರು ಅಂದಾಗ ಎಲ್ಲ ಸಮುದಾಯದವರು ಸೇರ್ತಾರೆ ಅದರಲ್ಲಿ, ಬರೀ ತಳ ಸಮುದಾಯ ಅಲ್ಲ. ಅಂದರೆ ಇಂಥ ಸಂದರ್ಭದ ಒಳಗಡೆ ಒಂದು ಆತ್ಮವಿಶ್ವಾಸ ತುಂಬಬೇಕಲ್ಲ. ಹೌದಪ್ಪ, ಬದಲಾವಣೆ ತರ್ತೀವಿ ನಾವು, ನಮಗೊಂದು ದೃಢತೆ ಇದೆ. ಇವತ್ತಲ್ಲ ನಾಳೆ ನಾವು ಬದಲಾವಣೆಯನ್ನು ತಂದೇ ತರ್ತೀವಿ ಅಂತ ಯಾರಾದರೂ ಒಬ್ರು ಹೇಳೋರು ಬೇಕಲ್ಲ. ಆ ಕೆಲಸವನ್ನು ನಾವು ಕಟ್ಟುತ್ತೇವೆ ಅನ್ನೋದು ಅವತ್ತಿನಿಂದ ಇವತ್ತಿನವರೆಗೂ ಮಾಡ್ತಾ ಇದೆ. ಮುಂದೊಂದು ದಿವಸ ಕಟ್ಟಿದೆವು ಅಂತ ಹೇಳುವಂತಹ ಸ್ಥಿತಿ ಬರಲಿ ಅಂತಲೂ ನಾನು ಈ ಸಂದರ್ಭದಲ್ಲಿ ಹಾರೈಸೋದಕ್ಕೆ ಇಷ್ಟಪಡ್ತೇನೆ. ಇಷ್ಟನ್ನು ಹೇಳ್ತಾನೆ ಹೇಳಬೇಕಾಗಿರುವಂಥ ಬಹಳ ಮುಖ್ಯವಾದ್ದು ಇನ್ನೊಂದಿದೆ. ಇವರ ಆ ಕವಿತೆ ಸಾಲಲ್ಲಿ ಸೇತು ಕಟ್ಟುತ್ತೇವಾ ಅಂತಾರೆ ಮತ್ತು ಮಾತು ಕಟ್ಟುತ್ತೇವ, ಇದು ಇವತ್ತು ಬಹಳ ಮುಖ್ಯ ನನಗೆ. ಸೇತು ಕಟ್ಟುವುದು ಅಂದರೆ ಸೇತುವೆಗಳನ್ನು ಕಟ್ಟೋದಲ್ಲ. ಕಟ್ಟಿದ ಎಷ್ಟೋ ಸೇತುವೆಗಳು ಬಿದ್ದೋಗ್ತಾ ಇವೆ, ನೀವು ಗಮನಿಸಿರಬೇಕು. ಇತ್ತೀಚೆಗೆ ಸಹ ಗುಜರಾತಲ್ಲಿ ಒಂದು ಬಿದ್ದೋಯ್ತು. ಆ ಸೇತುವೆ ಅಲ್ಲ, ಮನುಷ್ಯ ಸಂಬಂಧಗಳ ಸೇತುವನ್ನು ಕಟ್ಟೋದು ಇದೆಯಲ್ಲ, ಅದು ಸಾರ್ವಕಾಲಿಕವಾಗಿರ್ತಕ್ಕಂಥ ಒಂದು ಬಹಳ ದೊಡ್ಡ ಮೌಲ್ಯ. ಅದು ಮನುಷ್ಯ ಸಂಬಂಧಗಳೇ ಬೆಳೆಯದೆ ಹೋದರೆ ನೀವು ಯಾವ ಸಿದ್ಧಾಂತವನ್ನು ಯಾರಿಗೂ ತಲುಪಿಸೋಕ್ಕಾಗೋದಿಲ್ಲ ಅನ್ನುವಂಥ ದೃಢವಾದ ನಂಬಿಕೆ ನಂದೊಂದು ಸಿದ್ಧಾಂತ ಇದೆಯಪ್ಪ, ನಾನು ಹಾಗೇ ಇರ್ತೀನಿ ಅಂತ ಅಂದರೆ ನಾನು ಯಾವಾಗಲೂ ಹೇಳ್ತೀನಿ, ನನ್ನಂಥವನು ಯಾವ ಮುಚ್ಚುಮರೆ ಇಲ್ಲ, ಎಡಪಂಥೀಯ ವಿಚಾರಧಾರಿಯಿಂದ ಬಂದಂಥವನು ನಾನು. ಆದರೆ ಎಡಪಂಥೀಯರು ಜಡಪಂಥೀಯರಾಗಬಾರ್ದು ಅಂತ. ಯಾವುದೇ ಪಂಥ ಇದೆಯಲ್ಲ ಅದು ಜಡಪಂಥ ಆಗಬಾರ್ದು, ಜನಪಂಥವಾಗಬೇಕು. ಯಾವುದೇ ಸಿದ್ಧಾಂತ ಸೃಜನಶೀಲವಾಗಬೇಕು, ಅಲ್ಲೇ ನಿಲ್ಲಬಾರ್ದು. ಅದು
ಅದು ಮತ್ತೆ ಮತ್ತೆ ಕಾಲದ ಎರಕಕ್ಕೆ ಒಡ್ಡಿಕೊಂಡು ಸೃಜನಶೀಲ ಆಗಬೇಕಾಗಿರುತ್ತೆ. ಯಾವುದನ್ನು ಜನಗಳಿಗೆ ತಲುಪಿಸ್ಬೇಕಾದ್ರೆ ಮನುಷ್ಯ ಸಂಬಂಧ ಭಾಳ ಮುಖ್ಯ. ನಮ್ಮ ಚೆನ್ನಣ್ಣ ಅಂತಿದ್ದ, ನಾವು ಚನ್ನಬಸವಣ್ಣ ಸರಜು ಜ್ಞಾಪಿಸ್ಕೊಳ್ತಾ ಇದ್ವಿ, ಕೆಂಪಂಗಿ ಚೆನ್ನಣ್ಣ ಅಂತಿದ್ವಿ. ಅವನು ನನ್ನ ಭಾವ ಅಂತಿದ್ದ, ನನ್ನ ಹೆಂಡ್ತಿನ ತಂಗಿ ಅಂತಿದ್ದ. ಅವನು ಮಾತಾಡ್ತಾ ಇದ್ದಿದ್ದೆ ಹೇಗೆ, ಅಣ್ಣ, ಭಾವ, ತಂಗಿ, ಈ ಥರ. ಅಂದರೆ ಈ ಕುಟುಂಬದ ಈ ಪರಿಭಾಷೆ ಇದೆಯಲ್ಲ ಎಲ್ಲೋಯ್ತು ಹಾಗಾದರೆ. ಅಂದರೆ ಮನುಷ್ಯ ಸಂಬಂಧ ಬಹಳ ಮುಖ್ಯ ಅನ್ನೋದೇ ಸೇತು ಕಟ್ಟುತ್ತೇವ ಅನ್ನೋದು. ಆ ಮನುಷ್ಯ ಸಂಬಂಧ ಬಹಳ ಮುಖ್ಯ ಆಗಬೇಕು. ಮತ್ತು ಮಾತು ಕಟ್ಟುತ್ತೇವ ಅಂತಾರಲ್ಲ, ಮಾತು ಸೋತು ಹೋಗಿರುವ ಕಾಲ ಇದು. ನಾವೆಂತ ಮಾತಾಡ್ತೇವಪ್ಪ, ಮಾತಾಡಬೇಕೋ ಬೇಡವೋ ಅಂದರೆ ಒಂದು ಸಂವಾದ ಇದೆಯಲ್ಲ, ಅದು ಮಾತು ಕಟ್ಟದು. ಸಂವಾದ ಅನ್ನೋದು ಯಾವ ಸ್ಥಿತಿಗೆ ಬಂದಿದೆ ಇವತ್ತು? ವಿವೇಕದ ಜಾಗವನ್ನು ಅವಿವೇಕ ಆವರಿಸ್ಕೊಂಡಿದೆ, ಸತ್ಯದ ಜಾಗವನ್ನು ಅಸತ್ಯ ಆವರಿಸ್ಕೊಂಡಿದೆ. ಇಂಥ ಸಂದರ್ಭದ ಒಳಗಡೆ ನಾವು ಮಾತು ಕಟ್ಟಬೇಕು ಅಂದರೆ ಸಂವಾದ ನಡೆಸಬೇಕು ಅಂತ. ಸಂವಾದ ನಡೆಸಬೇಕಾದ್ರೆ ನಾವು ಕೂತು ಮಾತಾಡಿದ್ರೆ ಸಾಕ. ಬಂಡಾಯದವ್ರ ಜೊತೆ ಮಾತಾಡೋದು, ದಲಿತರ ಜೊತೆ ಮಾತಾಡೋದು, ಬೇರೆಯವ್ರ ಜೊತೆ, ಒಂದೊಂದು ವಾದದವರು ಅವರವ್ರ ಜೊತೆ ಮಾತಾಡೋದಲ್ಲ, ಇನ್ನೊಂದು ಕಡೆ ಇಲ್ಲೂ ಮಾತಾಡಬೇಕು. ಇದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಅಂತಂದರೆ ನನಗೆ ತಕ್ಷಣ ನೆನಪಿಗೆ ಬರ್ತಕ್ಕಂಥದ್ದು ಗಾಂಧಿ ಮತ್ತು ಗೋರ ಇಬ್ಬರ ನಡುವೆ ನಡೆದಂತಹ ಒಂದು ಸಂವಾದ. ಗೋರ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ನಾಸ್ತಿಕ ಕೇಂದ್ರವನ್ನು ಸ್ಥಾಪನೆ ಮಾಡಿದವರು ಆಂಧ್ರ ಪ್ರದೇಶದಲ್ಲಿ. ಗೋರ ಅವರು ನಾಸ್ತಿಕವಾದಿ, ಗಾಂಧಿ ಗೊತ್ತು ಆಸ್ತಿಕವಾದಿ. ಆದರೆ ಗೋರ ಸಬರಮತಿ ಆಶ್ರಮಕ್ಕೆ ಹೋಗ್ತಾರೆ ಗಾಂಧೀಜಿಯನ್ನು ಭೇಟಿ ಮಾಡೋಕ್ಕೆ. ನಂಬಕ್ಕೆ ಸಾಧ್ಯವೇ ಯಾರಾದ್ರೂ? ನಮ್ಮಲ್ಲಿ ಯಾರಾದರೂ ನಾಸ್ತಿಕ ದೇವಸ್ಥಾನಕ್ಕೆ ಹೋಗದೇ ಇದ್ದರೆ ಎಲ್ಲ ಮುಗಿದೋಯ್ತು ಅಂದ್ಕೊಂಡಿರ್ತಾರೆ. ಅಲ್ಲ, ಅವರು ಹೋಗ್ತಾರೆ, ಆಸ್ತಿಕವಾದಿಯೊಬ್ಬನ ಜೊತೆ ನಾನು ಸಂವಾದ ನಡೆಸಬೇಕು ಅಂತ ಹೋಗ್ತಾರೆ. ಇಬ್ಬರು ಪರಸ್ಪರ ನಂಬಿಕೆಯಲ್ಲಿ ಬೇರೆ ಬೇರೆ. 1 ತಿಂಗಳು ಸಬರಮತಿ ಆಶ್ರಮದಲ್ಲಿ ಇರ್ತಾರೆ ಗೋರ ಅವರು. ಗಾಂಧಿ ಜೊತೆ ಹೀಗೆ ಮಾತಾಡ್ತಾ 2-3 ದಿವಸ ಮಾತಾಡುವ ಅವಕಾಶ ಸಿಗುತ್ತೆ. ಅದಕ್ಕಾಗಿ ಕಾಯ್ತಾರೆ ಅವರು. ಅಲ್ಲಿ ಹೋಗಿ ಕಾಯ್ತಾರೆ, ಏನ್ರಿ ಇವ್ರಿಗೆ ಕಾಯೋದೇನು ಅಂತ ವಾಪಸ್ ಬರ್ಬೋದಿತ್ತು. ಆದರೆ ಬರಲಿಲ್ಲ ಗೋರ. ಅದು ನಿಜವಾದ ಪ್ರಜಾಪ್ರಭುತ್ವ. ಅಲ್ಲಿ ಕಾದು ಅವ್ರ ಜೊತೆ ಮಾತಾಡ್ತಾರೆ. ಅವಾಗ ಗಾಂಧಿ ಕೇಳ್ತಾರೆ, ಅಲ್ಲಪ್ಪ ನಾಸ್ತಿಕ ಅಂತೀಲಿ, ಏನು ನಿನ್ನ ನಾಸ್ತಿಕವಾದ? ಅವಾಗ ಹೇಳ್ತಾರೆ ಗಾಂಧೀಜಿ, ನನ್ನ ನಾಸ್ತಿಕವಾದ ದೇವರನ್ನು ನಂಬಬೇಡಿ ಅಂತ ಹೇಳೋದು ಒಂದೇ ಅಲ್ಲ. ಅದೊಂದೇ ಅಲ್ಲ. ಹೌದು, ದೇವರನ್ನು ನಂಬೇಡಿ ಅಂತ ನಾನು ಹೇಳ್ತೇನೆ. ಸತೀಶ್ ಕುಲಕರ್ಣಿ ದೇವರಿಗೆ ಕೈ ಮುಗಿಲಿಲ್ಲ ಅಂತ ಎಲ್ಲ ಹೇಳ್ತಾರೆ. ಸರ್ಜೋ ಅವರು ದೇವರನ್ನು ನಂಬಲಿಲ್ಲ ಅಂದರೆ ಮನುಷ್ಯರನ್ನ ನಂಬಿ ಅಂತ ಅಷ್ಟೇನೇ. ಯಾರನ್ನೋ ಒಬ್ರನ್ನ ನಂಬಬೇಕಲ್ಲ, ಆ ಜಾಗದಲ್ಲಿ ಯಾರೋ ಒಬ್ರು ಇರಬೇಕಲ್ಲ ಅಲ್ಲಿ. ಆಗ ಅವ್ರು ಹೇಳ್ತಾರೆ, ನಾನು ಮನುಷ್ಯರನ್ನು ನಂಬ್ತೇನೆ ಗಾಂಧೀಜಿ, ಮನುಷ್ಯರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸ್ತೇನೆ, ಸಮಾನತೆ ಪರವಾಗಿ ಮಾತಾಡ್ತೇನೆ, ಮಹಿಳೆಯರ ಪರವಾಗಿ ಮಾತಾಡ್ತೇನೆ. ನನ್ನ ನಾಸ್ತಿಕವಾದ ಕೇವಲ ದೇವರನ್ನು ನಂಬೇಡಿ ಅಂತ ಹೇಳೋದು ಅಷ್ಟೇ ನನ್ನ ನಾಸ್ತಿಕವಾದವಲ್ಲ ಅಂತಾರೆ. ಆಗ ಗಾಂಧಿ ಹೇಳ್ತಾರೆ, ನಿನ್ನ ನಾಸ್ತಿಕವಾದದಲ್ಲಿ ಇಷ್ಟೆಲ್ಲ ಇರೋದಾದರೆ ನಾನು ನಾಸ್ತಿಕವಾದಿನೇ ಕಣಯ್ಯ ಅಂತಾರೆ ಅವರು. ಗಾಂಧಿ ಮಾತು ಹೇಳ್ತಾರೆ. ಇದು ಸಾಧ್ಯ ಆಗಿದ್ದ ಹೇಗೆ? ಇಬ್ಬರ ನಡುವೆ ಮಾತು ಕಟ್ಟಿದ್ದರಿಂದ ಸಾಧ್ಯ ಆದದ್ದು. ಸೊ ಅದಷ್ಟೇ ಆದಮೇಲೆ ಇನ್ನೊಂದು ಮಾತು ಬರುತ್ತೆ. ಮಾತಾಡ್ತಾ ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ಇಷ್ಟು ವರ್ಷಗಳ ಕಾಲ ನಾನು ದೇವರೇ ಸತ್ಯ ಅಂತ ನಾನು ಭಾವಿಸ್ಕೊಂಡಿದ್ದೆ, ಆದರೆ ನಿನ್ನ ಜೊತೆ ಒಂದು ಸಂವಾದವನ್ನು ನಡೆಸಿದ್ದಾದ ಮೇಲೆ ನನ್ನ ಪರಿಕಲ್ಪನೆಯನ್ನು, ಅಭಿಪ್ರಾಯವನ್ನು ನಾನು ಬದಲಾಯಿಸ್ಕೊಳ್ತೇನೆ. ದೇವರೇ ಸತ್ಯ ಅನ್ನೋದ್ರ ಬದಲು ಸತ್ಯವೇ ದೇವರು ಅಂತ ಹೇಳ್ತೇನೆ ಅಂತಾರೆ ಗಾಂಧೀಜಿ. ಇದು ಒಂದು ಕಡೆ ಆದ ಪರಿವರ್ತನೆ. ಆದರೆ ಈ ನಾಸ್ತಿಕವಾದಿ ಗೋರ ಇದಾನಲ್ಲ, ಉಪ್ಪಿನ ಸತ್ಯಾಗ್ರಹದ ಸಂಕೇತವಾಗಿ ತನ್ನ ಮಗನಿಗೆ ಲವಣ ಅಂತ ಹೆಸರಿಡ್ತಾರೆ. ಒಬ್ಬ ನಾಸ್ತಿಕವಾದಿ ಲವಣ ಅಂತ ಹೆಸರಿಟ್ಟಿದ್ದು, ಒಬ್ಬ ಆಸ್ತಿಕವಾದಿ ಸತ್ಯವೇ ದೇವರು ಅಂತ ನಂಬ್ಕೊಳ್ಳೋಕೆ ಶುರು ಮಾಡಿದ್ದು ಇದು ಮಾತು ಕಟ್ಟಿದ್ರಿಂದ ಆಗೋದು. ಆದ್ದರಿಂದ ಸತೀಶ್ ಕುಲಕರ್ಣಿ ಸೇತು ಕಟ್ಟುತ್ತೇವೆ, ಮಾತು ಕಟ್ಟುತ್ತೇವೆ ಅಂತ ಅಂದರೆ ಮನುಷ್ಯ ಸಂಬಂಧಗಳನ್ನು ಬೆಳೆಸ್ತೇವೆ, ಸಂವಾದ ಸಂಸ್ಕೃತಿಯನ್ನು ಉಳಿಸ್ತೇವೆ ಅನ್ನೋದರ ಅರ್ಥ. ಇವತ್ತು ಅಂಥ ಒಂದು ಸಂವಾದ ಸಂಸ್ಕೃತಿ ಬೇಕಾಗಿದೆ. ಅದರ ಮುಖಾಂತರವಾಗಿ ದೇಶದಲ್ಲಿ ಸಮಾನತೆ ಮತ್ತು ಸೌಹಾರ್ದತೆಗಳನ್ನು ಕಾಪಾಡಬೇಕಾಗಿದೆ. ಸೌಹಾರ್ದತೆಗೆ ಅತ್ಯಂತ ಧಕ್ಕೆ ಬರುವ ಸಂದರ್ಭದ ಒಳಗಡೆ ನಾವು ನಿಂತಿದ್ದೇವೆ. 70-80ರ ದಶಕದಲ್ಲಿ ಅದು ಕಟ್ತೇವೆ ಇದು ಕಟ್ತೇವೆ, ಪಾಪ ತುಂಬ ಕಾಳಜಿಯಿಂದ ಬರೋದ್ರಲ್ಲ, ಅದು ಸಮಾನತೆಯ ಸಮಾಜ ಕುರಿತು ಬರೆದದ್ದು. ಅದರ ಜೊತೆಗೆ ಸಂವಾದ ಸಮಾಜವನ್ನು ಕುರಿತು ಬರೆದದ್ದು. ಮುಗಿಸ್ತೇನೆ. ಕೇಳಿದ ನಿಮಗೆ ನಮಸ್ಕಾರ.